ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರಗಳು. ನಾನು ಕೃಷ್ಣನಾಯಕ, ರಾಜ್ಯಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಕುಮಟಾ, ಉತ್ತರ ಕನ್ನಡ ಜಿಲ್ಲೆ. ವಿದ್ಯಾರ್ಥಿಗಳೇ, ಇವತ್ತಿನ ಈ ಒಂದು ತರಗತಿಯಲ್ಲಿ ನಾವು ಚರ್ಚಿಸುತ್ತಿರುವಂತಹ ವಿಷಯ ಯೋಜನೆ ಭಾಗ 2. ಅಂದರೆ ಕಳೆದ ತರಗತಿಯಲ್ಲಿ ನಾವು ಯೋಜನೆ ಭಾಗ 1 ಬಗ್ಗೆ ನಾವು ಸಾಕಷ್ಟು ಚರ್ಚೆಯನ್ನು ಮಾಡಿದ್ವಿ. ಅದರಲ್ಲಿ ಯೋಜನೆ ಅಂದ್ರೇನು, ಅದರ ಅರ್ಥ ವಿವರಣೆ, ಅದರ ಸ್ವರೂಪ, ಲಕ್ಷಣಗಳ ಬಗ್ಗೆ ನಾವು ಸಾಕಷ್ಟು ಹಿಂದಿನ ತರಗತಿಯಲ್ಲಿ ನಾವು ಚರ್ಚೆಯನ್ನು ಮಾಡಿದ್ದೇವೆ. ಇವತ್ತಿನ ತರಗತಿಯಲ್ಲಿ ಯೋಜನೆಯ ಇನ್ನೊಂದು ಮುಂದುವರಿದ ಭಾಗವಾಗಿ ನಾವು ಪ್ಲಾನಿಂಗ್ ಪಾರ್ಟ್ 2 ಅಥವಾ ಯೋಜನೆ ಭಾಗ 2ರಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾವು ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ನಾವು ಪ್ಲಾನಿಂಗ್ ಪಾರ್ಟ್ 2 ಅಥವಾ ಯೋಜನೆಯ ಭಾಗ 1 ಅಂತಂದರೆ ಯೋಜನೆಗೆ ಸಂಬಂಧಪಟ್ಟಂಥ ಇನ್ನೊಂದು ಮುಂದುವರಿದ ಭಾಗವನ್ನು ಚರ್ಚೆ ಮಾಡುವುದಕ್ಕಿಂತ ಮುಂಚೆ ಈ ಒಂದು ತರಗತಿಯಲ್ಲಿ ನಾವು ಚರ್ಚಿಸಲಿರುವಂತಹ ವಿಷಯಗಳು ಏನು ಎಂಬುದರ ಬಗ್ಗೆ ನಾವು ಒಂದು ವಿಷಯ ಸೂಚಿ ಆಧಾರದ ಮೇಲೆ ನೋಡೋಣ. ಅಂದರೆ ಟೇಬಲ್ ಆಫ್ ಕಂಟೆಂಟ್ಸ್ ಆಧಾರದ ಮೇಲೆ ನಾವು ಒಂದೊಂದಾಗಿ ಚರ್ಚೆಯನ್ನು ಮಾಡೋಣ. ಟೇಬಲ್ ಆಫ್ ಕಂಟೆಂಟ್ಸ್ನಲ್ಲಿ ಮೊದಲನೇದಾಗಿ ನಾವು ಚರ್ಚಿಸುವಂಥದ್ದು ಮೀನಿಂಗ್ ಆಫ್ ಪ್ಲಾನಿಂಗ್, ಅಂದರೆ ಯೋಜನೆಯ ಅರ್ಥ ಏನು ಎನ್ನುವುದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ನಂತರದಲ್ಲಿ ಪ್ಲಾನಿಂಗ್ ಇನ್ ಇಂಡಿಯಾ, ಭಾರತದಲ್ಲಿ ಯೋಜನೆ ಹೇಗೆ ಮಾಡಲ್ಪಡುತ್ತೆ, ಯೋಜನೆಯನ್ನು ಹೇಗೆ ನೆರವೇರಿಸಲಾಗುತ್ತೆ ಮತ್ತು ಯೋಜನೆಯನ್ನು ಹೇಗೆ ಮಾಡುವಂಥದ್ದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕಾಗತ್ತೆ. ನಂತರದಲ್ಲಿ ಫಂಕ್ಷನ್ಸ್ ಆಫ್ ಪ್ಲಾನಿಂಗ್ ಕಮಿಷನ್, ಅಂದರೆ ಯೋಜನಾ ಆಯೋಗ ಅದರ ಕಾರ್ಯಗಳು ಏನು, ಮತ್ತು ಕಾಂಪೋಸಿಷನ್ ಆಫ್ ಪ್ಲಾನಿಂಗ್ ಕಮಿಷನ್, ಅಂದರೆ ಈ ಯೋಜನಾ ಆಯೋಗದ ರಚನೆ ಹೇಗಿದೆ, ಮೆಂಬರ್ಸ್ ಆಫ್ ದ ಪ್ಲಾನಿಂಗ್ ಕಮಿಷನ್, ಯೋಜನಾ ಆಯೋಗದ ಸದಸ್ಯರುಗಳು ಯಾರ್ಯಾರು ಇರ್ತಾರೆ, ಮತ್ತು ಇಂಟ್ರಡಕ್ಷನ್ ಟು ನೀತಿ ಆಯೋಗ್, ಅಂದರೆ ಈಗ ಹೊಸದಾಗಿ ರಚಿಸಲ್ಪಟ್ಟಿರುವಂತಹ ನೀತಿ ಆಯೋಗದ ಒಂದು ಪರಿಚಯವನ್ನು ಮಾಡಿಕೊಳ್ಳೋಣ. ನಂತರದಲ್ಲಿ ಬೇಸಿಕ್ ಫೀಚರ್ಸ್ ಆಫ್ ನೀತಿ ಆಯೋಗ್, ಮತ್ತು ನೀತಿ ಆಯೋಗದ ಒಂದು ಪ್ರಮುಖ ಲಕ್ಷಣಗಳು ಏನೇನು ಎಂಬುದರ ಬಗ್ಗೆ ನಾವು ಈ ಒಂದು ತರಗತಿಯಲ್ಲಿ ನಾವು ಚರ್ಚೆ ಮಾಡೋಣ. ಮೊದಲನೇದಾಗಿ ನಾವು ಇದನ್ನು ಯೋಜನೆಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ನಾವು ಹಿಂದಿನ ತರಗತಿಯಲ್ಲಿ ಸಾಕಷ್ಟು ಚರ್ಚೆಯನ್ನು ಮಾಡಿದ್ವಿ, ತಿಳ್ಕೊಂಡಿದ್ವಿ. ಹಾಗಾದರೆ ಮತ್ತೊಮ್ಮೆ ನಾವು ಈ ಯೋಜನೆ ಎಂದರೇನು ಎಂಬುದರ ಬಗ್ಗೆ ನಾವು ಮತ್ತೊಂದು ಸಲ ಅದರ ಬಗ್ಗೆ ಒಂದು ಅವಲೋಕನವನ್ನು ಮಾಡೋಣ. ಅಂದರೆ ವಾಟ್ ಈಸ್ ಎ ಪ್ಲ್ಯಾನ್, ಅಂದರೆ ಯೋಜನೆ ಅಂದ್ರೇನು ಎಂಬುದರ ಬಗ್ಗೆ ನಾವು ನೋಡೋದಾದರೆ, ಪ್ಲ್ಯಾನಿಂಗ್ ಈಸ್ ದ ಫಂಡಮೆಂಟಲ್ ಮ್ಯಾನೇಜ್ಮೆಂಟ್ ಫಂಕ್ಷನ್. ಯೋಜನೆ ಅನ್ನೋದು ಒಂದು ಮೂಲಭೂತವಾದಂತಹ ವ್ಯವಸ್ಥಾಪನೆಯ ಕಾರ್ಯ ಅಂತಲೇ ಹೇಳ್ಬೋದು. ವಿಚ್ ಇನ್ವಾಲ್ವ್ಸ್ ಡಿಸೈಡಿಂಗ್ ಬಿಫೋರ್ ಹ್ಯಾಂಡ್, ಅಂದರೆ ನಾವು ಈ ಯೋಜನೆಯನ್ನು ಯಾಕೆ ಹಾಕ್ಕೊಳ್ತೀವಿ ಅಂತಂದರೆ, ಮುಂದೆ ಏನು ಮಾಡಬೇಕು, ಹೇಗೆ ಕಾರ್ಯಗಳನ್ನು ನೆರವೇರಿಸಬೇಕು, ಸಂಪನ್ಮೂಲಗಳನ್ನು ಹೇಗೆ ಕ್ರೋಢೀಕರಿಸಬೇಕು, ಮಾನವ ಸಂಪನ್ಮೂಲಗಳನ್ನು ಹೇಗೆ ನಾವು ಹೊಂದಾಣಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಈ ಯೋಜನೆಯಲ್ಲಿ ನಾವು ಕಾರ್ಯಗತಗೊಳಿಸುವಂಥದ್ದು. ಮತ್ತು ಯೋಜನೆ ಅಂತಂದರೆ ವಾಟ್ ಈಸ್ ಟು ಬಿ ಡನ್, ವೆನ್ ಈಸ್ ಇಟ್ ಟು ಬಿ ಡನ್, ಹೌ ಇಟ್ ಈಸ್ ಟು ಬಿ ಡನ್, ಆ್ಯಂಡ್ ಹೂ ಈಸ್ ಗೋಯಿಂಗ್ ಟು ಡೂ ಇಟ್. ಅಂದರೆ ಈ ಯೋಜನೆ ಅಂತಂದರೆ ಏನನ್ನು ಮಾಡಬೇಕು, ಮತ್ತು ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು, ಮತ್ತು ಅದನ್ನು ಯಾರು ಮಾಡಬೇಕು ಎಂಬುದನ್ನು ನಿರ್ಧರಿಸುವಂಥದ್ದೇ ಆಗಿರುವಂಥದ್ದು. ಇದನ್ನು ನಾವು ಯೋಜನೆ ಅಂತ ಕರಿತೀವಿ. ಇಟ್ ಈಸ್ ಆ್ಯನ್ ಇಂಟೆಲೆಕ್ಚುವಲ್ ಪ್ರೋಸೆಸ್ ವಿಚ್ ಲೇಸ್ ಡೌನ್ ಆ್ಯನ್ ಆರ್ಗನೈಜೇಷನ್ಸ್ ಆಬ್ಜೆಕ್ಟಿವ್ಸ್ ಆ್ಯಂಡ್ ಡೆವಲಪ್ಸ್ ವೇರಿಯಸ್ ಕೋರ್ಸಸ್ ಆಫ್ ಆ್ಯಕ್ಷನ್. ಅಂದರೆ ಇದೊಂದು ರೀತಿ ಬುದ್ಧಿಪೂರ್ವಕವಾಗಿ, ಅಂದರೆ ಇದು ಹೆಚ್ಚು ಬುದ್ಧಿವಂತಿಕೆಯಿಂದ ಮಾಡುವಂಥದ್ದು. ಅಂದರೆ ಇಲ್ಲಿ ಯಾವಾಗಲೂ ಕೌಶಲ್ಯ, ನೈಪುಣ್ಯತೆ, ಜ್ಞಾನ ಇಲ್ಲಿ ಬಯಸುವಂಥದ್ದು. ಇದೊಂದು ನೈಪುಣ್ಯತೆಯಿಂದ ಕೂಡಿದ್ದಂಥ ಒಂದು ಕಾರ್ಯ ಆಗಿರುವಂಥದ್ದು. ಇದು ಒಂದು ಸಂಘಟನೆಯ ಉದ್ದೇಶ ಗುರಿಗಳನ್ನು ನಾವು ಈಡೇರಿಸಬೇಕು ಅಂತಂದರೆ ನಾವು ಒಂದು ಕೋರ್ಸ್ ಆಫ್ ಆ್ಯಕ್ಷನನ್ನು ನಾವು ಮಾಡಬೇಕಾಗತ್ತೆ. ಮತ್ತು ಅದನ್ನು ಸಂಘಟನೆಯ ಗುರಿ ಉದ್ದೇಶಗಳನ್ನು ನಾವು ಈಡೇರಿಸ್ಕೊಳ್ಬೇಕು ಅಂತಂದರೆ, ನಾವು ಆ ಕಾರ್ಯದಲ್ಲಿ ನಾವು ಯಶಸ್ಸನ್ನು ಕಾಣಬೇಕು ಅಂತಂದರೆ ಒಂದು ಯೋಜನಾಬದ್ಧವಾಗಿ ನಾವು ನಡೆಯಬೇಕಾಗತ್ತೆ. ಒಂದು ಸ್ಪೆಸಿಫಿಕ್ ಗೋಲನ್ನು ನಾವು ರೀಚ್ ಮಾಡಬೇಕು ಅಂತಂದರೆ ನಾವು ಮಾಡುವಂಥ ಕಾರ್ಯಗಳು ಒಂದು ಸರಿಯಾದ ದಿಕ್ಕಿನಲ್ಲಿ ಹೋಗ್ತಾ ಇದೆಯಲ್ವೋ ಅನ್ನೋದ್ರ ಬಗ್ಗೆ ನಾವು ಪ್ಲ್ಯಾನಿಂಗನ್ನು ಮಾಡಿಕೊಂಡು ಅದನ್ನು ನೆರವೇರಿಸಬೇಕಾಗತ್ತೆ. ಇದನ್ನೇ ನಾವು ಯೋಜನೆ ಅಥವಾ ಪ್ಲ್ಯಾನಿಂಗ್ ಅಂತ ಕರಿತೇವೆ. ಬಹಳ ಪ್ರಮುಖವಾಗಿ
ನಾವು ಕಳೆದ ತರಗತಿಯಲ್ಲಿ ಯೋಜನೆ ಎಂದರೇನು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಾವು ತಿಳ್ಕೊಂಡಿದ್ದೀವಿ. ಅದರ ಬೇಸಿಕನ್ನು ತಿಳ್ಕೊಂಡಿದ್ದೀವಿ. ಅಂದರೆ ಯೋಜನೆ ಅಂದ್ರೇನು, ಅದರ ಅರ್ಥ, ವ್ಯಾಖ್ಯಾನಗಳು, ಲಕ್ಷಣಗಳು, ಸ್ವರೂಪಗಳ ಬಗ್ಗೆ ನಾವು ಸಾಕಷ್ಟು ಚರ್ಚೆಯನ್ನು ಮಾಡಿದ್ದೇವೆ. ಇವತ್ತಿನ ಈ ಒಂದು ತರಗತಿಯಲ್ಲಿ ಯೋಜನೆಯನ್ನು ಭಾರತದಲ್ಲಿ ಹೇಗೆ ನೆರವೇರಿಸಲಾಗುತ್ತೆ ಮತ್ತು ಭಾರತದಲ್ಲಿ ಇಲ್ಲಿಯವರೆಗೆ ಯಾವ್ಯಾವ ಕ್ಷೇತ್ರಗಳಲ್ಲಿ ಹೇಗೆ ಅದನ್ನು ಒಂದು ಯೋಜನೆಯನ್ನು ನಾವು ಚಾಕೌಟ್ ಮಾಡಿದ್ದೀವಿ ಮತ್ತು ಅದನ್ನು ಹೇಗೆ ಇಂಪ್ಲಿಮೆಂಟ್ ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ನಾವು ಈ ಒಂದು ತರಗತಿಯಲ್ಲಿ ನೋಡ್ಕೊಳ್ಬೇಕಾಗತ್ತೆ. ಆ ದೃಷ್ಟಿಯಿಂದ ನಾವು ಪ್ಲ್ಯಾನಿಂಗ್ ಇನ್ ಇಂಡಿಯಾದಲ್ಲಿ ಯೋಜನೆಯನ್ನು ಯಾವ ರೀತಿ ಮಾಡಲಾಗತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಮೊದಲನೇದಾಗಿ ನಮ್ಮಲ್ಲಿ ಪ್ಲ್ಯಾನಿಂಗ್ ಕಮಿಷನ್ ಅಥವಾ ಯೋಜನಾ ಆಯೋಗ ಅನ್ನೋದು ಒಂದು ಸಂಸ್ಥೆ ಇದೆ. ಇದರ ಮುಖಾಂತರ ನಾವು ಆರ್ಥಿಕ ಪ್ರಗತಿಯನ್ನು ಸಾಧಿಸುವುದಕ್ಕೋಸ್ಕರ, ಭಾರತದಲ್ಲಿ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸೋಕ್ಕೋಸ್ಕರ ಮತ್ತು ಭಾರತ ಒಂದು ಆರ್ಥಿಕ ಅನಭಿವೃದ್ಧಿ ರಾಷ್ಟ್ರದಿಂದ ಅಭಿವೃದ್ಧಿಯ ರಾಷ್ಟ್ರದ ಕಡೆಗೆ ಆ ರಾಷ್ಟ್ರವನ್ನು ಮುಂದುವರಿಸಬೇಕು ಅನ್ನೋ ದೃಷ್ಟಿಯಿಂದ, ಅಥವಾ ಅದನ್ನು ಅಲ್ಲಿರುವಂತಹ ಜನರಿಗೆ ಸಾಮಾಜಿಕ ನ್ಯಾಯವನ್ನು ಕಂಡುಕೊಳ್ಳುವ ಒಂದು ಮಾರ್ಗಕ್ಕೋಸ್ಕರ ನಾವು ಯೋಜನೆಯನ್ನು ಜಾರಿಗೆ ತಂದಿರುವಂಥದ್ದನ್ನು ನಾವು ನೋಡ್ತೇವೆ. ಯಾಕೆಂತಂದರೆ ಯಾವುದೇ ರಾಷ್ಟ್ರವನ್ನು ತೆಗೆದುಕೊಳ್ಳಿ, ನೀವು ಆಧುನಿಕ ರಾಷ್ಟ್ರಗಳ ಒಂದು ವಿಚಾರ ಲಕ್ಷಣಗಳನ್ನು ನೋಡಿದಾಗ ಕನಿಷ್ಠ ಪಕ್ಷ 2 ಕಾರ್ಯಗಳನ್ನಾದರೂ ಅದು ಮಾಡುತ್ತೆ ಅನ್ನೋ ವಿಚಾರವನ್ನು ನಾವು ತಿಳ್ಕೊಳ್ಬೇಕು. ಒಂದು, ಆ ರಾಷ್ಟ್ರಗಳು ತಮ್ಮ ದೇಶದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಿಕೊಂಡು ಹೋಗೋದೊಂದು ಅನ್ನೋದು ಒಂದು ಪ್ರಮುಖವಾದಂಥ ಕಾರ್ಯ. ಎರಡನೆಯದು, ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸುವಂಥದ್ದು ಇನ್ನೊಂದು ಕಾರ್ಯ ಅಂತ ಹೇಳ್ತೀವಿ ನಾವು. ಅದೇ ರೀತಿಯಲ್ಲಿ ಭಾರತದಲ್ಲೂ ಕೂಡ ನಾವು ಈ ದೇಶದಲ್ಲಿ ಶಾಂತಿ ಸುಭದ್ರತೆಯನ್ನು ಕಾಯ್ದುಕೊಳ್ಳುವಂಥದ್ದು ಒಂದು ವಿಚಾರ. ಆದರೆ ಇನ್ನೊಂದು ವಿಚಾರ ಏನಂತಂದರೆ, ನಾವು ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸುವಂಥದ್ದು. ಭಾರತ ಯಾವಾಗಲೂ ಕೂಡ ಅನಭಿವೃದ್ಧ ರಾಷ್ಟ್ರ ಅಂತಲೇ ನಾವು ಹೇಳ್ತಾ ಬರ್ತಿದ್ವಿ, ಮತ್ತು ಭಾರತ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ ಅಂತಲೇ ಹೇಳ್ಕೊಳ್ತಾ ಬರ್ತಾ ಇದ್ದೀವಿ. ಯಾಕೆಂದರೆ ಅದು ಬಹಳ ಹಿಂದಿನ ಕಾಲದಿಂದನೂ ಬಹಳ ಹಳೆಯ ಒಂದು ಕಾನ್ಸೆಪ್ಟಾಗಿ ನಾವು ಈಗಲೂ ಕೂಡ ಅದನ್ನು ಬಳಸ್ಕೊಂಡು ಬಂದಿದ್ದೀವಿ. ಆದರೆ ಇನ್ನು ಮುಂದೆ ಆ ಥರ ಆಗಬಾರ್ದು. ಭಾರತ ಒಂದು ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ನಾವು ಮಾಡಬೇಕು ಅಂತಂದರೆ ಆರ್ಥಿಕ ಪ್ರಗತಿಯನ್ನು ಸಾಧಿಸಲೇಬೇಕಾಗತ್ತೆ. ಅದಕ್ಕೆ ಆರ್ಥಿಕ ಪ್ರಗತಿಯನ್ನು ಸಾಧಿಸಬೇಕು ಅಂತಂದರೆ ಆಡಳಿತದಲ್ಲಿ ಮತ್ತು ಬೇರೆ ಬೇರೆ ಕ್ಷೇತ್ರದಲ್ಲಿ ನಾವು ಒಂದು ಒಳ್ಳೆಯ ಯೋಜನೆಯನ್ನು ಹಾಕ್ಕೊಂಡು ಮಾಡಿದ್ದೇ ಆದರೆ ಖಂಡಿತವಾಗಿ ಆ ಕ್ಷೇತ್ರದಲ್ಲಿ ನಾವು ಯಶಸ್ಸನ್ನು ಸಾಧಿಸುವುದಕ್ಕೆ ಸಾಧ್ಯ ಆಗತ್ತೆ ಎಂಬ ದೃಷ್ಟಿಯಿಂದ ಭಾರತದಲ್ಲಿ ನಾವು ಪ್ಲ್ಯಾನಿಂಗ್ ಕಮಿಷನನ್ನು ನಾವು ಜಾರಿಗೆ ತಂದಿರುವಂಥದ್ದನ್ನು ನಾವು ನೋಡ್ತೇವೆ. ಅಲ್ಲಿ ಈ ನಮ್ಮಲ್ಲಿ ಇರುವಂತಹ ಪ್ಲ್ಯಾನಿಂಗ್ ಕಮಿಷನ್ ಅಥವಾ ಯೋಜನಾ ಆಯೋಗ ಅಂತ ಏನಿದೆಯೋ, ಇದು ರಾಷ್ಟ್ರ ಮಟ್ಟದಲ್ಲಿ ಇರುವಂಥ ಒಂದು ಸಂಸ್ಥೆ. ಅಂದರೆ ಇಲ್ಲಿ ರಾಷ್ಟ್ರದ ಅಭಿವೃದ್ಧಿಯನ್ನು ಸಾಧಿಸಬೇಕು ಅಂತಂತಂದರೆ, ಆರ್ಥಿಕ ಪ್ರಗತಿಯನ್ನು ಸಾಧಿಸಬೇಕು ಅಂತಂದರೆ ನಾವು ಯೋಜನೆಗಳನ್ನು ಹಾಕ್ಕೊಂಡೇ ಹೋಗಬೇಕಾಗತ್ತೆ. ಅಂದರೆ ಜಗತ್ತಿನ ಇತರ ರಾಷ್ಟ್ರಗಳಂತೆ ಭಾರತವು ಆರ್ಥಿಕ ಹಾಗೂ ಸಾಮಾಜಿಕ ಅಭಿವೃದ್ಧಿಯನ್ನು ಕಂಡುಕೊಳ್ಳಲು ಯೋಜನೆಯನ್ನು ಅವಲಂಬಿಸಿರುವಂಥದ್ದನ್ನು ನಾವು ನೋಡ್ತೇವೆ. ಯೋಜನೆ ಇಲ್ಲದೆ ನಾವು ಯಾವುದೇ ಕಾರ್ಯಗಳನ್ನು ನಾವು ಸಾಧಿಸೋದಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕೆಂದರೆ ಜನತೆಗೆ ಸಾಮಾಜಿಕ ನ್ಯಾಯವನ್ನು ಒದಗಿಸುವುದು ಮತ್ತು ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಲು ಭಾರತ ಆರ್ಥಿಕ ಯೋಜನೆಯನ್ನು ರೂಪಿಸಿಕೊಂಡು ಅವುಗಳನ್ನು ಕಾರ್ಯಗತಗೊಳಿಸುತ್ತಾ ಇಲ್ಲಿವರೆಗೆ ಬರುತ್ತಿರುವುದನ್ನು ನಾವು ನೋಡ್ತೇವೆ. ಯಾಕೆಂದರೆ ನಮ್ಮಲ್ಲಿರುವಂತಹ ಒಂದು ಲಿಮಿಟೆಡ್ ರಿಸೋರ್ಸಸ್ ಏನಂತ ಹೇಳ್ತೀವಿ, ಮಿತಿ ಇರುವಂತಹ ಸಂಪನ್ಮೂಲಗಳನ್ನು ಯಾವ ರೀತಿಯಲ್ಲಿ ಬೆಳೆಸಿಕೊಂಡು ರಾಷ್ಟ್ರದ ಪ್ರಗತಿಯನ್ನು ಅಭಿವೃದ್ಧಿಯನ್ನು ಸಾಧಿಸಬೇಕು ಅಂತ ಒಂದು ವೃತ್ತಿಯನ್ನು, ಅಂದರೆ ಕಾರ್ಯವನ್ನು, ಅದನ್ನು ಅಭಿವೃದ್ಧಿ ಸಾಧಿಸುವಂಥ ಕಾರ್ಯವನ್ನು ನಾವು ಮಾಡುತ್ತಿರುವುದನ್ನೇ ನಾವು ಈ ಯೋಜನೆ ಅಂತಲೂ ನಾವು ಕರಿತೀವಿ. ಯೋಜನೆ ಇಲ್ಲದೆ ಯಾವುದೇ ಕಾರ್ಯಗಳು ಒಂದು ರೀತಿಯಲ್ಲಿ ಸಮಗ್ರವಾಗಿ ಅಥವಾ ಸುವ್ಯವಸ್ಥಿತವಾಗಿ ಕ್ರಮಬದ್ಧವಾಗಿ ಅದು ಯಶಸ್ಸನ್ನು ಗಳಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಎಂಬ ವಿಚಾರವನ್ನು ತಿಳ್ಕೊಳ್ಬೇಕಾಗತ್ತೆ. ಆ ದೃಷ್ಟಿಯಿಂದ ಭಾರತದಲ್ಲಿ ಪ್ಲ್ಯಾನಿಂಗ್ ಕಮಿಷನ್ನ ಸ್ಥಾಪನೆ ಮಾಡಿದ್ದೀವಿ. ಯೋಜನಾ ಆಯೋಗದ ಉದ್ದೇಶ ಭಾರತದಲ್ಲಿ ಆರ್ಥಿಕ ಪ್ರಗತಿಯನ್ನು ಸಾಧಿಸುವುದಕ್ಕೋಸ್ಕರ ಆರ್ಥಿಕ ಸಂಪನ್ಮೂಲಗಳನ್ನು ಯಾವ ರೀತಿಯಲ್ಲಿ ಬಳಸ್ಕೊಳ್ಬೇಕು, ಎಷ್ಟರ ಮಟ್ಟದಲ್ಲಿ ಬಳಸಬೇಕು, ಎಷ್ಟು ರೀತಿಯಲ್ಲಿ ದಕ್ಷವಾಗಿ ಬಳಸ್ಕೋಬೇಕು, ಸಮರ್ಥವಾಗಿ ಬಳಸ್ಕೊಳ್ಬೇಕು ಅನ್ನೋದನ್ನು ಯೋಜನೆಯನ್ನು ಹಾಕಿಕೊಡುವಂಥ ಒಂದು ಸಂಸ್ಥೆಯಾಗಿರುವಂಥದ್ದನ್ನು ನೋಡ್ತೇವೆ. ಈ ಪ್ಲ್ಯಾನಿಂಗ್ ಕಮಿಷನ್ ಅಥವಾ ಯೋಜನಾ ಆಯೋಗವನ್ನು ನಾವು ಮಾರ್ಚ್ 1950ರಲ್ಲಿ ಸ್ಥಾಪನೆ ಮಾಡಿರುವಂಥದ್ದನ್ನು ನಾವು ನೋಡ್ತೇವೆ. ಅದು 1950ರಲ್ಲಿ KC ನಿಯೋಗಿಯವರ ನೇತೃತ್ವದ ಯೋಜನಾ ಸಲಹಾ ಸಮಿತಿಯು ಭಾರತದ ಇಡೀ ಆರ್ಥಿಕ ಪುನರ್ ಸಂಘಟನೆಗಾಗಿ ಒಂದು ಅಧಿಕಾರಯುಕ್ತವಾದಂತಹ, ಕ್ಯಾಬಿನೆಟ್ಗೆ ಮಾತ್ರ ಜವಾಬ್ದಾರಿಯಾಗಿರಬಹುದಾದಂತಹ ಯೋಜನಾ ಆಯೋಗವನ್ನು ಕೇಂದ್ರದಲ್ಲಿ ಸ್ಥಾಪಿಸಬೇಕೆಂದು ಒಂದು ಸಲಹೆಯನ್ನು ಕೂಡ ಅದು ನೀಡಿರುವಂಥದ್ದು ನೋಡ್ತೇವೆ. ಈ ಸಮಿತಿಯ ಸಲಹೆಯ ಮೇರೆಗೆ ನಾವು 1950 ಮಾರ್ಚ್ 15ರಂದು ಭಾರತ ಸರ್ಕಾರವು ಯೋಜನಾ ಆಯೋಗ ಅಥವಾ ಪ್ಲ್ಯಾನಿಂಗ್ ಕಮಿಷನನ್ನು ಸ್ಥಾಪಿಸಿತು ಎಂಬ ವಿಚಾರವನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಮತ್ತು ಎ ಸ್ಟ್ಯಾಚ್ಯುಟರಿ ಬಾಡಿ ವಿತ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಆ್ಯಸ್ ಇಟ್ಸ್ ಚೇರ್ಮನ್. ಅಂದರೆ ಈ ಪ್ಲ್ಯಾನಿಂಗ್ ಕಮಿಷನ್ ಅನ್ನೋದು ಒಂದು ಶಾಸನೀಯ ಅಂಗ.
ಅಂದರೆ ಅದೊಂದು ಸ್ಟ್ಯಾಚ್ಯುಟರಿ ಬಾಡಿ ಅಂತ ಹೇಳ್ತೀವಿ, ಶಾಸನೀಯಾಂಗ. ಈ ಒಂದು ಕಮಿಷನ್ ಅಥವಾ ಆಯೋಗಕ್ಕೆ ಮುಖ್ಯಸ್ಥರು ಯಾರಾಗಿರ್ತಾರೆ ಅಂದರೆ ಭಾರತದ ಪ್ರಧಾನಮಂತ್ರಿಗಳು ಆಗಿರ್ತಾರೆ. ಇದರ ಚೇರ್ಮನ್ ಯಾರು ಅಂತಂದರೆ ಭಾರತದ ಪ್ರಧಾನಮಂತ್ರಿಗಳು. ಜೊತೆಗೆ ಸೆಟಪ್ ಟು ಫಾರ್ಮುಲೇಟ್ ಬೇಸಿಕ್ ಎಕನಾಮಿಕ್ ಪಾಲಿಸೀಸ್, ಡ್ರಾಫ್ಟ್ ಪ್ಲ್ಯಾನ್ಸ್ ಆ್ಯಂಡ್ ವಾಚ್ ಇಟ್ಸ್ ಪ್ರೋಗ್ರೆಸ್ ಆ್ಯಂಡ್ ಇಂಪ್ಲಿಮೆಂಟೇಷನ್. ಅಂದರೆ ಇದು ಮಾಡುವಂಥ ಕೆಲಸಗಳು ಏನಂತಂದರೆ, ನಾನು ಮೊದಲೇ ಹೇಳ್ದಂಗೆ ಪ್ಲಾನಿಂಗ್ ಕಮಿಷನ್ನ ಚೇರ್ಮನ್ನು ಪ್ರಧಾನಮಂತ್ರಿ ಆಗಿರ್ತಾರೆ. ಅವರ ನೇತೃತ್ವದಲ್ಲಿ ಯೋಜನಾ ಆಯೋಗ ಒಂದು ಕಾರ್ಯವನ್ನು ಮಾಡುತ್ತೆ. ಪ್ರಧಾನಮಂತ್ರಿಯು ಯೋಜನಾ ಆಯೋಗದ ಅಧ್ಯಕ್ಷರಾಗಿರುತ್ತಾರೆ. ಯೋಜನಾ ಆಯೋಗಕ್ಕೂ ಮಂತ್ರಿಮಂಡಲಕ್ಕೂ ನೇರ ಸಂಬಂಧವನ್ನು ಮಾಡಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೊಂದಿಗೆ ಉತ್ತಮ ಸಂಬಂಧ ರೂಪಿಸಲು ಇದರಿಂದ ಸಾಧ್ಯವೆಂದು ಆ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ತಿಳ್ಕೊಂಡ್ವಿ. ಆದರೆ ಇದಕ್ಕೆ ಸಂಬಂಧಪಟ್ಟ ಕೆಲವರ ಪ್ರಕಾರ ಪ್ರಧಾನಮಂತ್ರಿ ಅಧ್ಯಕ್ಷರಾಗುವುದರಿಂದ ಯೋಜನಾ ಆಯೋಗದ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರ್ತದೆ ಅಂತ ಕೆಲವರು ವಾದ ಮಾಡಿದರು. ಅಲ್ಲದೆ ಆಯೋಗವು ರಾಜಕೀಯ ಪ್ರಭಾವಕ್ಕೆ ಒಳಗಾಗುತ್ತದೆ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಾಯಿತು. ಮತ್ತು ಇನ್ನೂ ಕೆಲವರು ಯೋಜನಾ ಆಯೋಗವು ನಿಷ್ಪಕ್ಷಪಾತತನದಿಂದ ಕಾರ್ಯ ಮಾಡಲಾರದು ಎಂಬ ಅಭಿಪ್ರಾಯವನ್ನು ಆ ಸಂದರ್ಭದಲ್ಲಿ ವ್ಯಕ್ತಪಡಿಸಿರುವುದನ್ನು ನೋಡ್ತೇವೆ. ಆದರೆ ಪ್ರಧಾನಮಂತ್ರಿ ಅಧ್ಯಕ್ಷರಾಗದಿದ್ದರೆ ಯೋಜನಾ ಆಯೋಗವನ್ನು ರಾಜಕೀಯದಿಂದ ಬೇರ್ಪಡಿಸಿದಂತಾಗುತ್ತದೆ ಅಂತ ಇನ್ನೂ ಕೆಲವರು ವಾದ ಮಾಡಿದರು. ಇದರಿಂದ ಆಯೋಗದ ಘನತೆ ಹೆಚ್ಚಲಾರದು, ಅದೊಂದು ಕೇವಲ ಸಲಹಾ ಮಂಡಳಿಯಾಗಿ ಉಳಿಯುತ್ತದೆ ಎಂದು ಕೆಲವರು ಅಭಿಪ್ರಾಯವನ್ನು ಪಟ್ಟರು. ಆದ್ದರಿಂದ ಪ್ರಧಾನಮಂತ್ರಿಯನ್ನು ಯೋಜನಾ ಆಯೋಗದ ಅಧ್ಯಕ್ಷರನ್ನಾಗಿ ನಾವು ಇಲ್ಲಿ ಮಾಡಿಕೊಂಡಿರುವಂಥದ್ದನ್ನು ನಾವು ನೋಡ್ತೇವೆ. ಜೊತೆಗೆ ಯೋಜನಾ ಆಯೋಗಕ್ಕೆ ಸಂಬಂಧಪಟ್ಟಂತೆ ಒಂದು ಉಪಾಧ್ಯಕ್ಷರ ಸ್ಥಾನ ಕೂಡ ಅದರಲ್ಲಿ ಕ್ರಿಯೇಟ್ ಮಾಡಿರೋಂಥದ್ದನ್ನು ನೋಡ್ತೇವೆ. ಆಯೋಗದ ಸಂಪೂರ್ಣ ಕಾರ್ಯವನ್ನು ನಿರ್ವಹಿಸುವವರು ಉಪಾಧ್ಯಕ್ಷರೇ, ಅಂದರೆ ವೈಸ್ ಚೇರ್ಮನ್ ಅಂತ ಹೇಳ್ತೀವಿ, ಡೆಪ್ಯೂಟಿ ಚೇರ್ಮನ್ ಅಂತಲೇ ಹೇಳ್ತೀವಿ, ಅವರೇ ಆಗಿರುವಂಥದ್ದು. ಜೊತೆಗೆ ಯೋಜನಾ ಆಯೋಗದ ವಿವಿಧ ವಿಭಾಗಗಳ ಹೊಣೆಗಾರಿಕೆಯನ್ನು ಯಾವ ಸದಸ್ಯನು ವಹಿಸಿಕೊಳ್ಳಬೇಕೆಂಬುದನ್ನು ಉಪಾಧ್ಯಕ್ಷರೇ ನಿರ್ಧರಿಸುವಂಥದ್ದನ್ನು ನಾವು ನೋಡ್ತೇವೆ. ಆಯೋಗದ ವಿವಿಧ ವಿಭಾಗಗಳ ನಡುವೆ ಸಂಯೋಜನೆಯನ್ನು ಸಾಧಿಸುವಂತಹ ಕಾರ್ಯವನ್ನು ಉಪಾಧ್ಯಕ್ಷರೇ ಮಾಡ್ತಾರೆ. ಅವರದ್ದು ಜವಾಬ್ದಾರಿ ಆಗಿರುತ್ತದೆ. ಕಾಲಕಾಲಕ್ಕೆ ಸದಸ್ಯರೊಂದಿಗೆ ಚರ್ಚೆಯನ್ನು ಮಾಡುವಂಥದ್ದು, ಸರ್ಕಾರದೊಂದಿಗೆ ಯೋಜನೆಗೆ ಸಂಬಂಧಿಸಿದಂಥ ವಿಷಯಗಳನ್ನು ಚರ್ಚಿಸುವಂಥದ್ದು. ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜಕಾರಣಿಗಳು, ಆರ್ಥಿಕ ತಜ್ಞರು ಸ್ಪರ್ಧಿಗಳಾಗುವುದನ್ನು ನಾವು ಈ ಕೆಲವು ಸಂದರ್ಭಗಳನ್ನು ನಾವು ನೋಡ್ತೇವೆ. ಸಾಮಾನ್ಯವಾಗಿ ಯೋಜನಾ ಮಂತ್ರಿ ಉಪಾಧ್ಯಕ್ಷರಾಗಿರುತ್ತಾರೆ. ಕೆಲವೊಮ್ಮೆ ಯೋಜನಾ ಆಯೋಗದ ಉಪಾಧ್ಯಕ್ಷರು ಬೇರೆ ಹೊರಗಿನ ವ್ಯಕ್ತಿ ಆಗಿರುವಂಥದ್ದನ್ನು ಕೂಡ ನಾವು ನೋಡಿರುವಂಥದ್ದನ್ನು ಕಾಣ್ತೇವೆ. ಜೊತೆಗೆ ಈ ಪ್ಲಾನಿಂಗ್ ಕಮಿಷನ್ ಅಥವಾ ಯೋಜನಾ ಆಯೋಗ ಅಂತ ಏನಿದೆಯೋ ಅದು ರಾಷ್ಟ್ರದ ಒಂದು ಬಹಳ ಪ್ರಮುಖವಾದಂಥ ಒಂದು ಮೂಲಭೂತವಾದಂಥ ಆರ್ಥಿಕ ನೀತಿಯನ್ನು ಜಾರಿಗೆ ತರುವಂಥದ್ದು, ಡ್ರಾಫ್ಟ್ ಮಾಡುವಂಥ ಕೆಲಸವನ್ನು ಅದು ಮಾಡುತ್ತೆ, ಜೊತೆಗೆ ಜಾರಿಗೆ ತರುತ್ತೆ. ಪಂಡಿತ್ ಜವಾಹರ್ಲಾಲ್ ನೆಹರು ವಾಸ್ ದ ಫಸ್ಟ್ ಚೇರ್ಮನ್ ಆಫ್ ದ ಪ್ಲಾನಿಂಗ್ ಕಮಿಷನ್. ನಾವು ಭಾರತದ ಯೋಜನಾ ಆಯೋಗದ ಬಗ್ಗೆ ಮಾತನಾಡುವಾಗ ಭಾರತದ ಮೊದಲ ಈ ಪ್ಲಾನಿಂಗ್ ಕಮಿಷನ್ನ ಮೊದಲ ಚೇರ್ಮನ್ ಯಾರು ಅಂತಂದರೆ ಪಂಡಿತ್ ಜವಾಹರ್ಲಾಲ್ ನೆಹರೂರವರು. ನಂತರದಲ್ಲಿ ಈ ಪ್ಲಾನಿಂಗ್ ಕಮಿಷನ್ ಅಥವಾ ಯೋಜನಾ ಆಯೋಗದ ಪ್ರಮುಖ ಕೆಲಸಗಳನ್ನು ನಾವು ನೋಡಿದಾಗ, ಅದು ಮಾಡುವಂಥ ಕಾರ್ಯಗಳನ್ನು ನಾವು ನೋಡಿದಾಗ, ನ್ಯಾಷನಲ್ ಪ್ಲಾನಿಂಗ್ ಕೌನ್ಸಿಲ್ ಅನ್ನು ಒಂದು ಮಾಡಿಕೊಂಡಿದೆ, NPC, ಅಂದರೆ ಈ ರಾಷ್ಟ್ರೀಯ ಯೋಜನಾ ಮಂಡಳಿ ಅಂತ ಒಂದು ಮಂಡಳಿಯನ್ನು ಸ್ಥಾಪನೆ ಮಾಡಿಕೊಂಡಿರೋಂಥದ್ದು ಬರ್ತದೆ ಇಲ್ಲಿ. ನಂತರದಲ್ಲಿ ಆ್ಯನ್ ಅಡ್ವೈಸರಿ ಬಾಡಿ ಅಟ್ಯಾಚ್ ಟು ದ ಪ್ಲಾನಿಂಗ್ ಕಮಿಷನ್ ಎಸ್ಟಾಬ್ಲಿಷ್ಡ್ ಇನ್ 1965. ಯಾಕೆಂದರೆ ಪ್ಲಾನಿಂಗ್ ಕಮಿಷನ್ಗೆ ಒಂದು ಅಟ್ಯಾಚ್ ಮಾಡಿರುವಂಥ ಒಂದು ಸಲಹಾ ಸಮಿತಿಯಾಗಿ ಈ ನ್ಯಾಷನಲ್ ಪ್ಲಾನಿಂಗ್ ಕೌನ್ಸಿಲ್ ಅಥವಾ ರಾಷ್ಟ್ರೀಯ ಯೋಜನಾ ಮಂಡಳಿ ಕಾರ್ಯವನ್ನು ನಿರ್ವಹಿಸುವುದನ್ನು ನೋಡ್ತೇವೆ. ಇದನ್ನು 1965ರಲ್ಲಿ ನಾವು ಅದನ್ನು ಪ್ರಾರಂಭಿಸಿದ್ವಿ ಎಂಬ ವಿಚಾರವನ್ನು ತಿಳ್ಕೊಳ್ಬೇಕು. ಜೊತೆಗೆ ಇಟ್ ಇನ್ಕ್ಲೂಡ್ಸ್ ಎಕ್ಸ್ಪರ್ಟ್ಸ್ ರೆಪ್ರೆಸೆಂಟಿಂಗ್ ಎ ಕ್ರಾಸ್ ಸೆಕ್ಷನ್ ಆಫ್ ದ ಇಂಡಿಯನ್ ಎಕಾನಮಿ. ಭಾರತದ ಅರ್ಥವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಹಲವಾರು ಜನರ ತಜ್ಞರುಗಳನ್ನು ಒಳಗೊಂಡಿರುವಂಥ ಒಂದು ಸಂಸ್ಥೆಯಾಗಿರುವಂಥದ್ದು. ಜೊತೆಗೆ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಎಸ್ಟಾಬ್ಲಿಷ್ಡ್ ಇನ್ 1951. ಅದರ ಜೊತೆಗೆ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಅಂತಲೂ ಕೂಡ 1951ರಲ್ಲಿ ನಾವು ಸ್ಥಾಪನೆ ಮಾಡಿದ್ದೀವಿ. CMs ಆಫ್ ದ ಸ್ಟೇಟ್ಸ್ ಟುಗೆದರ್ ವಿತ್ ದ ಮೆಂಬರ್ಸ್ ಆಫ್ ದ ಪ್ಲಾನಿಂಗ್ ಕಮಿಷನ್ ಕಾನ್ಸ್ಟಿಟ್ಯೂಟ್ ದ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್. ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯಲ್ಲಿ ನಾವು ಪ್ರಮುಖವಾಗಿ ನೋಡುವಂಥದ್ದು ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳನ್ನು ಒಳಗೊಂಡಂಥ ಒಂದು ಸಮಿತಿಯಾಗಿರುವಂಥದ್ದು. ಜೊತೆಗೆ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಪ್ರಿಸೈಡ್ಸ್ ಓವರ್ ದ ಕೌನ್ಸಿಲ್. ಅಂದರೆ ಈ ಕೌನ್ಸಿಲ್ಗೆ ಭಾರತದ ಪ್ರಧಾನಮಂತ್ರಿಗಳು ಇದರ ಅಧ್ಯಕ್ಷತೆಯನ್ನು ವಹಿಸುವುದನ್ನು ನಾವು ನೋಡ್ತೇವೆ. ನಂತರದಲ್ಲಿ ನಾವು ಯೋಜನಾ ಆಯೋಗದ ವಿಚಾರದ ಬಗ್ಗೆ ನಾವು ಮಾತನಾಡೋದಾದರೆ, ನಾವು ಯೋಜನಾ ಆಯೋಗ ಏನಕ್ಕೋಸ್ಕರ ನಾವು ಸ್ಥಾಪನೆ ಮಾಡಿದ್ವಿ ಭಾರತದಲ್ಲಿ, ಅದರ ಕಾರ್ಯಗಳು ಏನು ಎಂಬುದರ ಬಗ್ಗೆ ನಾವು ನೋಡೋದಾದರೆ, ಫಂಕ್ಷನ್ಸ್ ಆಫ್ ಪ್ಲಾನಿಂಗ್ ಕಮಿಷನ್, ಯೋಜನಾ ಆಯೋಗದ ಕಾರ್ಯಗಳನ್ನು ನಾವು ಒಮ್ಮೆ ನೋಡೋಣ. ದ ಪ್ಲಾನಿಂಗ್ ಕಮಿಷನ್ಸ್ ಫಂಕ್ಷನ್ಸ್ ಆಸ್ ಔಟ್ಲೈನ್ಡ್ ಬೈ ದ ಗೌರ್ಮೆಂಟ್ಸ್ 1950 ರೆಸೊಲ್ಯೂಷನ್ ಆರ್ ಫಾಲೋಯಿಂಗ್. ಭಾರತದ ಈ ಯೋಜನಾ ಆಯೋಗದ ಒಂದು ಕಾರ್ಯಗಳನ್ನು ಗೌರ್ನಮೆಂಟ್ ಒಂದು 1950ರಲ್ಲಿ ಮಾಡಿದಂಥ ಒಂದು ರೆಸೊಲ್ಯೂಷನ್ ಏನಿದೆಯೋ
ಅದು ಠರಾವು ಏನಿದೆಯೋ ಅದರಲ್ಲಿ ಈ ಪ್ಲಾನಿಂಗ್ ಕಮಿಷನ್ನ ಕಾರ್ಯಗಳು ಏನು ಎಂಬುದರ ಬಗ್ಗೆ ಹೇಳಲಾಗುತ್ತೆ. ಅದು ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ನೋಡೋದಾದರೆ, ಇದು ಪ್ಲಾನಿಂಗ್ ಕಮಿಷನ್ ಏನು ಮಾಡುತ್ತೆ, ಅದರ ಕಾರ್ಯ ಏನು ಅಂತಂದರೆ ಟು ಫಾರ್ಮುಲೇಟ್ ಎ ಪ್ಲಾನ್ ಫಾರ್ ದ ಮೋಸ್ಟ್ ಎಫೆಕ್ಟಿವ್ ಆ್ಯಂಡ್ ಬ್ಯಾಲೆನ್ಸ್ಡ್ ಯುಟಿಲೈಸೇಷನ್ ಆಫ್ ಕಂಟ್ರೀಸ್ ರಿಸೋರ್ಸಸ್. ಅಂದರೆ ಯೋಜನಾ ಆಯೋಗದ ಕಾರ್ಯಗಳನ್ನು ನಾವು ನೋಡ್ತಾ ಹೋದರೆ, ರಾಷ್ಟ್ರದಲ್ಲಿ ಲಭ್ಯವಿರುವಂತಹ ಸಂಪನ್ಮೂಲಗಳು, ಬಂಡವಾಳ, ಮಾನವ ಶಕ್ತಿ, ತಾಂತ್ರಿಕ ಜ್ಞಾನ ಮುಂತಾದವುಗಳನ್ನು ಅಭ್ಯಸಿಸಿ ಅವುಗಳನ್ನು ಹೆಚ್ಚಿಸುವ ಸಾಧ್ಯತೆಯನ್ನು ಕಂಡುಹಿಡಿಯುವಂಥ ಕೆಲಸವನ್ನು ಅದು ಮಾಡುತ್ತೆ. ನಂತರದಲ್ಲಿ to define the stages on the basis of priority in which the plan should be carried out and purpose the allocation of resources for the due completion of each stage. ಯೋಜನೆಯನ್ನು ಸಿದ್ಧಪಡಿಸುವಂಥ ಕಾರ್ಯವನ್ನು ಮಾಡುವಂಥದ್ದು, ರಾಷ್ಟ್ರದ ಸಂಪನ್ಮೂಲಗಳನ್ನು ಅತಿ ಪರಿಣಾಮಕಾರಿಯಾಗಿ ಹಾಗೂ ಸಮತೋಲನದಿಂದ ಉಪಯೋಗಿಸುವಂಥ ಕಾರ್ಯವನ್ನು ಮಾಡುವಂಥದ್ದು. ಜೊತೆಗೆ ಟು ಇಂಡಿಕೇಟ್ ದ ಫ್ಯಾಕ್ಟರ್ಸ್ ದಟ್ ಟೆಂಡ್ ಟು ರಿಟಾರ್ಡ್ ಎಕನಾಮಿಕ್ ಡೆವಲಪ್ಮೆಂಟ್. ಅಂದರೆ ಇಲ್ಲಿ ಆರ್ಥಿಕ ಅಭಿವೃದ್ಧಿಗೆ ಆತಂಕವಾದ ಅಂಶಗಳನ್ನು ಸೂಚಿಸಿದ ಸದ್ಯದ ಅಂದರೆ ಸಾಮಾಜಿಕ ಮತ್ತು ರಾಜಕೀಯ ಪರಿಸ್ಥಿತಿಯಲ್ಲಿ ಯೋಜನೆಗಳನ್ನು ಯಶಸ್ವಿಯಾಗಿ ಜಾರಿಯಲ್ಲಿ ತರಲು ಅವಶ್ಯಕವಾದಂಥ ಅಂಶಗಳನ್ನು ಇದು ನಿರ್ಧರಿಸುವಂಥದ್ದು. ಅದು ಇದರ ಒಂದು ಮೂರನೇ ಕಾರ್ಯ. ಜೊತೆಗೆ ಇನ್ನು ಭಾಳ ಪ್ರಮುಖವಾದಂಥ ಕಾರ್ಯಗಳನ್ನು ನಾವು ಹೇಳೋದಾದರೆ, ಟು ಇಂಡಿಕೇಟ್ ದ ಫ್ಯಾಕ್ಟರ್ಸ್ ದ ಟೆಂಡ್ ಟು ರಿಟಾರ್ಡ್ ಎಕನಾಮಿಕ್ ಡೆವಲಪ್ಮೆಂಟ್. ಅಂದರೆ ಆರ್ಥಿಕ ಅಭಿವೃದ್ಧಿಯನ್ನು ನಿರ್ಧರಿಸುವುದು ಅಂತಂದರೆ ಯಾವುದಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಬೇಕು ಎಂಬುದನ್ನು ನಿರ್ಧರಿಸುವುದು ಮತ್ತು ಯೋಜನೆಯನ್ನು ಕಾರ್ಯಗತಗೊಳಿಸುವ ವಿವಿಧ ಹಂತಗಳನ್ನು ನಿರ್ಧರಿಸಿ ಅವುಗಳಿಗೆ ಬೇಕಾದ ಸಂಪನ್ಮೂಲಗಳನ್ನು ಯಾವ ರೀತಿಯಿಂದ ಒದಗಿಸಬೇಕೆಂದು ಸೂಚಿಸುವುದು. ಇದು ಕೂಡ ಭಾರತದ ಯೋಜನಾ ಆಯೋಗದ ಕಾರ್ಯವಾಗಿರುವಂಥದ್ದು. ನಂತರದಲ್ಲಿ ಟು ಡಿಟರ್ಮೈನ್ ದ ಕಂಡೀಷನ್ which need to be established for the successful execution of the plan within the incumbent socio-political situation of the country. ಅಂದರೆ ಭಾರತದಲ್ಲಿರುವಂತಹ ಏನು ಈ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಗಳನ್ನು ಅವಲೋಕನೆಯನ್ನು ಮಾಡಿ ಅದನ್ನು ಸ್ಟಡಿ ಮಾಡಿ ನಂತರದಲ್ಲಿ ಅದಕ್ಕೆ ಪರಿಹಾರ ರೂಪದಲ್ಲಿ ಯೋಜನೆಗಳನ್ನು ಜಾರಿಗೆ ತರುವಂಥ ಕೆಲಸ ಕಾರ್ಯಗಳನ್ನು ಕೂಡ ಭಾರತದ ಯೋಜನಾ ಆಯೋಗ ಮಾಡುವಂಥದ್ದು. ನಂತರದಲ್ಲಿ ಟು ಡಿಟರ್ಮೈನ್ ದ ಕಂಡೀಷನ್ಸ್ ವಿಚ್ ನೀಡ್ ಟು ಬಿ ಎಸ್ಟಾಬ್ಲಿಷ್ಡ್ ಫಾರ್ ದ ಸಕ್ಸಸ್ಫುಲ್ ಎಕ್ಸಿಕ್ಯೂಷನ್ ಆಫ್ ದ ಪ್ಲಾನ್ ವಿದಿನ್ ದ ಇನ್ಕಂಬೆಂಟ್ ಸೋಸಿಯೋ ಪೊಲಿಟಿಕಲ್ ಸಿಚುವೇಶನ್ ಆಫ್ ದ ಕಂಟ್ರಿ. ಯೋಜನೆಯ ಪ್ರತಿಯೊಂದು ಹಂತವನ್ನು ಯಾವ ಸಂಘಟನೆಯ ಮೂಲಕ ಕಾರ್ಯಗತಗೊಳಿಸಬೇಕೆಂದನ್ನು ಕೂಡ ಇದನ್ನು ನಿರ್ಧರಿಸುವಂಥದ್ದು ಬರುತ್ತೆ. ನಂತರದಲ್ಲಿ ಕಾಲಕಾಲಕ್ಕೆ ಯೋಜನೆಯ ವಿವಿಧ ಹಂತಗಳ ಕಾರ್ಯಾಚರಣೆಯನ್ನು ಪರಿಶೀಲಿಸುವುದು, ಏನಾದರೂ ಲೋಪದೋಷಗಳು ಕಂಡುಬಂದರೆ ಆವಾಗ ಅವುಗಳನ್ನು ನಿವಾರಿಸುವ ಉಪಾಯವನ್ನು ಕೂಡ ಇದು ಮಾಡುವಂಥ ಕೆಲಸವನ್ನು ಮಾಡುತ್ತೆ ಎಂಬ ವಿಚಾರವನ್ನು ನಾವು ತಿಳ್ಕೊಳ್ಬೇಕು. ಜೊತೆಗೆ ಯೋಜನೆಯ ಪ್ರಗತಿಯ ಬಗ್ಗೆ ಸರ್ಕಾರಕ್ಕೆ ಕಾಲಕಾಲಕ್ಕೆ ವರದಿಯನ್ನು ಒಪ್ಪಿಸುವುದು, ಆರ್ಥಿಕ ಹಾಗೂ ಸಾಮಾಜಿಕ ಪರಿಸ್ಥಿತಿಗೆ ತಕ್ಕಂತೆ ಸರ್ಕಾರ ಹೇಗೆ ಕಾರ್ಯ ಮಾಡಬೇಕೆಂಬುದನ್ನು ಕೂಡ ಅದು ನಿರ್ಧರಿಸುವಂಥ ಕಾರ್ಯವನ್ನು ಮಾಡುವಂಥದ್ದು ಯೋಜನಾ ಆಯೋಗದ ಕೆಲಸವೇ ಆಗಿರುವಂಥದ್ದು. ಇಷ್ಟು ಭಾರತದ ಯೋಜನಾ ಆಯೋಗದ ಕಾರ್ಯಗಳ ಬಗ್ಗೆ, ಅಂದರೆ ಫಂಕ್ಷನ್ಸ್ ಆಫ್ ಪ್ಲಾನಿಂಗ್ ಕಮಿಷನ್ ಆಫ್ ಇಂಡಿಯಾದ ಬಗ್ಗೆ ನಾವು ಇಲ್ಲಿವರೆಗೆ ಮಾತಾಡಿದ್ವಿ. ಈಗ ಈ ಪ್ಲಾನಿಂಗ್ ಕಮಿಷನ್ ಅಥವಾ ಈ ಭಾರತದ ಯೋಜನಾ ಆಯೋಗವನ್ನು ಹೇಗೆ ರಚಿಸಲಾಗುತ್ತೆ ಎಂಬ ವಿಚಾರವನ್ನು ತಿಳ್ಕೊಳ್ಳೋದಾದರೆ, ಅಂದರೆ ಕಾಂಪೋಸಿಷನ್ ಆಫ್ ಪ್ಲಾನಿಂಗ್ ಕಮಿಷನ್, ಮೆಂಬರ್ಸ್ ಆಫ್ ಪ್ಲಾನಿಂಗ್ ಕಮಿಷನ್ ಬಗ್ಗೆ ನಾವು ಮಾತನಾಡೋದಾದರೆ ಅದರಲ್ಲಿ ಹೇಗೆ ಯಾರ್ಯಾರೆಲ್ಲ ಇರ್ತಾರೆ ಎಂಬ ವಿಚಾರವನ್ನು ನಾವು ನೋಡೋದಾದರೆ, ಮೊದಲನೇದಾಗಿ ಚೇರ್ಮನ್ನು ಈ ಒಂದು ಯೋಜನಾ ಆಯೋಗದ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತಂದರೆ ಭಾರತದ ಪ್ರಧಾನಮಂತ್ರಿಗಳು. ಚೇರ್ಮನ್ ಪ್ರೈಮ್ ಮಿನಿಸ್ಟರ್ ಪ್ರಿಸೈಡೆಡ್ ಓವರ್, ಅಂದರೆ ಫುಲ್ ಟೈಮ್ ಫಂಕ್ಷನಲ್ ಹೆಡ್ ಅಂತ ಹೇಳ್ತೀವಿ ನಾವು. ಪ್ರಿಸೈಡೆಡ್ ಓವರು ವಾಸ್ ರೆಸ್ಪಾನ್ಸಿಬಲ್ ಫಾರ್ ದ ಫಾರ್ಮುಲೇಷನ್ ಆ್ಯಂಡ್ ದ ಮೀಟಿಂಗ್ಸ್ ಆಫ್ ದ ಕಮಿಷನ್. ಅಂದರೆ ಭಾರತದ ಯೋಜನಾ ಆಯೋಗದ ಅಧ್ಯಕ್ಷತೆಯನ್ನು ಭಾರತದ ಪ್ರಧಾನಮಂತ್ರಿಗಳು ವಹಿಸ್ತಾರೆ ಮತ್ತು ಇವರ ಮೇಲೆ ಈ ಒಂದು ಕಾರ್ಯ ಅಂದರೆ ಯೋಜನೆಯನ್ನು ಮಾಡುವಂಥ ಜವಾಬ್ದಾರಿ ಕೂಡ ಇವರ ಮೇಲೇ ಇರುವಂಥದ್ದು. ಅಂದರೆ ಫುಲ್ ಟೈಮ್ ಫಂಕ್ಷನಲ್ ಹೆಡ್ ಅಂತ ಹೇಳ್ತೀವಿ ನಾವು. ಮತ್ತು ಡೆಪ್ಯೂಟಿ ಚೇರ್ಮನ್ ಒಬ್ಬರು ಇದ್ದಾರೆ, ಉಪಾಧ್ಯಕ್ಷರು ಅಂತ ಹೇಳ್ತೀವಿ ನಾವು. ಅವರು ಡೆಪ್ಯೂಟಿ ಚೇರ್ಮನ್ ಈಸ್ ಡಿ ಫ್ಯಾಕ್ಟೋ ಎಕ್ಸಿಕ್ಯೂಟಿವ್ ಹೆಡ್, ಸಬ್ಮಿಷನ್ ಆಫ್ ದ ಡ್ರಾಫ್ಟ್ 5-year ಪ್ಲ್ಯಾನ್ ಟು ಸೆಂಟ್ರಲ್ ಕ್ಯಾಬಿನೆಟ್. ಅಂದರೆ ಈ ಉಪಾಧ್ಯಕ್ಷರು ಒಂದು ರೀತಿಯ ಡಿ ಫ್ಯಾಕ್ಟೋ ಎಕ್ಸಿಕ್ಯೂಟಿವ್ ಅಂತ ಹೇಳ್ತೀವಿ, ಕಾರ್ಯಕಾರಿ ಅಂತ ಹೇಳ್ತೀವಿ ನಾವು. ಅಂದರೆ ಇವರು ಎಲ್ಲ ರೀತಿಯ ಅಂದರೆ 5 ವರ್ಷದ ಅಂದರೆ ಪಂಚವಾರ್ಷಿಕ ಯೋಜನೆಗಳನ್ನು ಅದರ ಕರಡನ್ನು ತಯಾರಿಸಿ ಆ ಸೆಂಟ್ರಲ್ ಕ್ಯಾಬಿನೆಟ್ ಏನಿರುತ್ತದೋ ಕೇಂದ್ರದ ಕ್ಯಾಬಿನೆಟ್ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತಾರೆ. ಮತ್ತು ವಾಸ್ ಅಪಾಯಿಂಟೆಡ್ ಬೈ ದ ಸೆಂಟ್ರಲ್ ಕ್ಯಾಬಿನೆಟ್ ಫಾರ್ ಎ ಫಿಕ್ಸ್ಡ್ ಟೆನ್ಯೂರ್ ಆ್ಯಂಡ್ ಎಂಜಾಯ್ಡ್ ದ ರ್ಯಾಂಕ್ ಆಫ್ ಎ ಕ್ಯಾಬಿನೆಟ್ ಮಿನಿಸ್ಟರ್. ಇವರು ಕ್ಯಾಬಿನೆಟ್ನಿಂದ ನೇಮಕಗೊಳ್ತಾರೆ ಮತ್ತು ಇವರಿಗೆ ಕ್ಯಾಬಿನೆಟ್ ರ್ಯಾಂಕ್ನ ಒಂದು ಸ್ಥಾನಮಾನವನ್ನು ನೀಡಲಾಗಿರುವಂಥದ್ದನ್ನು ನೋಡ್ತೇವೆ. ಜೊತೆಗೆ ಈ ಕುಡ್ ಅಟೆಂಡ್ ಕ್ಯಾಬಿನೆಟ್ ಮೀಟಿಂಗ್ಸ್ ವಿತೌಟ್ ದ ರೈಟ್ ಟು ವೋಟ್. ಅಂದರೆ ಇವರಿಗೆ ಯಾವುದೇ ರೀತಿ ವೋಟ್ ಮಾಡುವಂಥ ಅಧಿಕಾರ ಇಲ್ಲ, ಹಾಗಿದ್ರೂ ಕೂಡ ಇವರು
ಕ್ಯಾಬಿನೆಟ್ನ ಮೀಟಿಂಗ್ಗಳಲ್ಲಿ ಭಾಗವಹಿಸುವಂಥ ಒಂದು ಹಕ್ಕನ್ನು ಇವರಿಗೆ ಕೊಡಮಾಡಲಾಗಿರುತ್ತೆ ಅನ್ನೋದು. ಮತ್ತು ಪಾರ್ಟ್ ಟೈಮ್ ಮೆಂಬರ್ಸು ಕೂಡ ಇದರಲ್ಲಿದ್ದಾರೆ. ಅಂದರೆ ಭಾರತದ ಯೋಜನಾ ಆಯೋಗದಲ್ಲಿ ಬರುವಂತಹ ಒಂದು ಏನು ಕಾಂಪೋಸಿಷನ್ ರಚನೆಯನ್ನು ನೋಡಿದಾಗ ನಾವು ಅಲ್ಲಿ ಪಾರ್ಟ್ ಟೈಮ್ ಮೆಂಬರ್ಸ್ ಬರ್ತಾರೆ, ಅರೆಕಾಲಿಕ ಸದಸ್ಯರುಗಳು ಅಂತ ಹೇಳ್ತೀವಿ ನಾವು. ಅಲ್ಲಿ ಅದರಲ್ಲಿ ಯಾರು ಬರ್ತಾರೆ ಅಂತಂದರೆ ಕೆಲವು ಕೇಂದ್ರ ಮಂತ್ರಿಗಳು. ಪಾರ್ಟ್ ಟೈಮ್ ಮೆಂಬರ್ಸ್ ಇನ್ಕ್ಲೂಡ್ಸ್ ಸಮ್ ಸೆಂಟ್ರಲ್ ಮಿನಿಸ್ಟರ್ಸ್ ಅಂತ. ಜೊತೆಗೆ ಎಕ್ಸ್ ಅಫಿಸಿಯೋ ಮೆಂಬರ್ಸ್ ಅಂತಂದರೆ ಅಧಿಕಾರದ ಹೊರತುವಾಗಿರುವಂಥದ್ದು. ಅಲ್ಲಿ ಯಾರು ಇರ್ತಾರೋ ಅಂತಂದರೆ ಫೈನಾನ್ಸ್ ಮಿನಿಸ್ಟರ್ ಇರ್ತಾರೆ, ಮತ್ತು ಪ್ಲಾನಿಂಗ್ ಮಿನಿಸ್ಟ್ರು ಅಥವಾ ಅದು ಯೋಜನಾ ಮಂತ್ರಿ ಅಥವಾ ಇದು ಹಣಕಾಸು ಮಂತ್ರಿಗಳು ಕೂಡ ಎಕ್ಸ್ ಅಫಿಸಿಯೋ ಮೆಂಬರ್ ಆಗಿ ಈ ಒಂದು ಆಯೋಗದಲ್ಲಿ ಇರುವುದನ್ನು ನಾವು ನೋಡ್ತೇವೆ. ನಂತರದಲ್ಲಿ ಇಂಟ್ರಡಕ್ಷನ್ ಟು ನೀತಿ ಆಯೋಗ್. ಅಂದರೆ ನೀತಿ ಆಯೋಗದ ಬಗ್ಗೆ ನಾವು ಒಂದು ಕೆಲವು ವಿಚಾರಗಳನ್ನು ತಿಳ್ಕೊಳ್ಬೇಕು. ಯಾಕೆಂತಂದರೆ ಇದಕ್ಕಿಂತ ಹಿಂದೆ ಅಂದರೆ 2015 ಜನವರಿ 1 ಹಿಂದೆ ನಾವು ಕೇವಲ ಯೋಜನಾ ಆಯೋಗವನ್ನು ಭಾರತದಲ್ಲಿ ನೋಡ್ತಿದ್ವಿ. ಯೋಜನಾ ಆಯೋಗವು ಭಾರತದ ಆರ್ಥಿಕ ಪ್ರಗತಿಗೆ ಸಂಬಂಧಪಟ್ಟಂತೆ ಯೋಜನೆಗಳನ್ನು ಜಾರಿಗೆ ತರುವಂಥದ್ದು, ಅದರ ಮೂಲಕ ಸಂಪನ್ಮೂಲಗಳನ್ನು ಕ್ರೋಢೀಕರಿಸುವುದು ಹೇಗೆ, ಅದನ್ನು ವಿತರಣೆ ಮಾಡುವುದು ಹೇಗೆ ಎಂಬುದರ ಆಧಾರದ ಮೇಲೆ ಭಾರತದ ಆರ್ಥಿಕ ಪ್ರಗತಿಯನ್ನು ಸಾಧಿಸುವಂಥ ಕೆಲಸ ಕಾರ್ಯದ ಹೊಣೆಯನ್ನು ಏನು ಯೋಜನಾ ಆಯೋಗವು ಹೊಂದಿತ್ತು. ಆದರೆ ಇದರ ಒಂದು ಸ್ಥಾನದಲ್ಲಿ ನಂತರದಲ್ಲಿ ಕೇಂದ್ರದಲ್ಲಿ ಬಂದಂತಹ ಈಗಿನ ಏನು BJP ಸರ್ಕಾರ ಏನು ಕೇಂದ್ರದಲ್ಲಿ ಬಂತು, ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಬಂದಂಥ ಸರ್ಕಾರ 2015ರಲ್ಲಿ ಈ ನೀತಿ ಆಯೋಗ ಎಂಬ ಒಂದು ಹೊಸ ಪರಿಕಲ್ಪನೆಯನ್ನು ಹುಟ್ಟುಹಾಕ್ತು. ಮತ್ತು ನಂತರದಲ್ಲಿ ಜನವರಿ 1, 2015 ನೀತಿ ಆಯೋಗವನ್ನು ಸ್ಥಾಪನೆ ಮಾಡಿತು ಅಂತ. ಇಂಟ್ರಡಕ್ಷನ್ ಟು ನೀತಿ ಆಯೋಗ್. Niti Ayog is formed via executive action by the Union Cabinet on January 1, 2015. ಅಂದರೆ ಒಂದು ಎಕ್ಸಿಕ್ಯೂಟಿವ್ ಆ್ಯಕ್ಷನ್ ಅಂದರೆ ಕಾರ್ಯಕಾರಿ ಆದೇಶದ ಮೂಲಕ ಕೇಂದ್ರದಲ್ಲಿ ನಾವು ನೀತಿ ಆಯೋಗವನ್ನು ಸ್ಥಾಪನೆಯನ್ನು ಮಾಡಿದ್ವಿ. ಇದು ಜನವರಿ 1, 2015 ಜಾರಿಗೆ ಸ್ಥಾಪನೆ ಮಾಡಲಾಗಿರುವಂಥದ್ದನ್ನು ನೋಡ್ತೇವೆ. ಜೊತೆಗೆ ಇಟ್ ಈಸ್ ಎ ಗೌರ್ಮೆಂಟ್ ಆಫ್ ಇಂಡಿಯಾ ಥಿಂಕ್ ಟ್ಯಾಂಕ್ ಪಾಲಿಸಿ. ಇದೊಂದು ಭಾರತ ಸರ್ಕಾರದ ಒಂದು ಥಿಂಕ್ ಟ್ಯಾಂಕ್ ಅಂತಂದರೆ ಇಲ್ಲಿ ಒಂದು ರೀತಿಯಲ್ಲಿ ಚರ್ಚೆಯನ್ನು ಮಾಡುವಂಥದ್ದು, ಜ್ಞಾನಿಗಳು, ತಜ್ಞರುಗಳು ಮತ್ತು ಎಲ್ಲರೂ ಏನು ಆ ಕ್ಷೇತ್ರದಲ್ಲಿ ಕೆಲಸವನ್ನು ನಿರ್ವಹಿಸಿರುವಂಥ ಅನುಭವವುಳ್ಳವಂಥ ಒಂದು ಗುಂಪಿನ ಒಂದು ಪಾಲಿಸಿ ಅಂತಲೇ ಹೇಳ್ಬೋದು ನಾವು. ಇದರಲ್ಲಿ ಎಲ್ಲವನ್ನು ಚರ್ಚೆಗೆ ಒಳಪಡಿಸಿ ಉತ್ತಮವಾದಂತಹ ಯೋಜನೆಯನ್ನು ಜಾರಿಗೆ ತರುವಂಥ ಕೆಲಸವನ್ನು ಮಾಡುವಂಥದ್ದು ಇದು ಬರುತ್ತೆ. ಜೊತೆಗೆ ಇಟ್ ಈಸ್ ಎ ನಾನ್ ಸ್ಟ್ಯಾಚ್ಯುಟರಿ ಬಾಡಿ. ನೀತಿ ಆಯೋಗ ಅನ್ನೋದು ಒಂದು ರೀತಿಯಲ್ಲಿ ಶಾಸನಬದ್ಧವಾದಂಥ ಒಂದು ಸಂಸ್ಥೆ ಅಲ್ಲ. ಇಟ್ ಈಸ್ ಎ ನಾನ್ ಸ್ಟ್ಯಾಚ್ಯುಟರಿ ಬಾಡಿ. ಮತ್ತು the stated aim for Niti Ayog's creation is to foster involvement and participation in the economic policy making process by the state government of India. ಜೊತೆಗೆ ಇಲ್ಲಿ ಆರ್ಥಿಕ ನೀತಿಗಳನ್ನು ಜಾರಿಗೆ ತರುವುದಕ್ಕಿಂತ ಮುಂಚೆ ಈ ನೀತಿ ಆಯೋಗದಲ್ಲಿ ಚರ್ಚೆ ಮಾಡಲ್ಪಡುತ್ತೆ. ಅದರಲ್ಲೆಲ್ಲರೂ ಕೂಡ ಏನು ಆ ಕ್ಷೇತ್ರದಲ್ಲಿ ತಜ್ಞತೆಯನ್ನು, ಜ್ಞಾನವನ್ನು ಪಡ್ಕೊಂಡಿರುವಂಥವು ಎಲ್ಲರೂ ಇರ್ತಾರೆ ಥಿಂಕ್ ಟ್ಯಾಂಕ್ನಲ್ಲಿ. ಮತ್ತು ಈ ಥಿಂಕ್ ಟ್ಯಾಂಕ್ನಲ್ಲಿರುವಂಥ ವ್ಯಕ್ತಿಗಳೆಲ್ಲರೂ ಕೂಡ ಇದರ ಬಗ್ಗೆ ಚರ್ಚೆಯನ್ನು ಮಾಡಿ ಒಂದು ಉತ್ತಮವಾದಂತಹ ಆರ್ಥಿಕ ಯೋಜನೆಗಳನ್ನು ಜಾರಿಗೆ ತರುವಂಥ ಕೆಲಸವನ್ನು ಮಾಡ್ತಾರೆ. ಮತ್ತು ರಾಜ್ಯಗಳ ನಡುವೆಯೂ ಕೂಡ ಇದು ಒಳ್ಳೆಯ ಕೋಆರ್ಡಿನೇಷನನ್ನು ಹೊಂದಿಕೊಂಡು ಈ ನೀತಿಯನ್ನು ಅಥವಾ ಕಾರ್ಯವನ್ನು ಅಥವಾ ಯೋಜನೆಯನ್ನು ಜಾರಿಗೆ ತರುವಂಥದ್ದನ್ನು ನಾವು ನೋಡ್ತೇವೆ. ಜೊತೆಗೆ ಇದೊಂದು ಇಟ್ ಈಸ್ ಒನ್ ಆಫ್ ದ important mandates of Niti Ayog is to bring cooperative, competitive federalism and to improve center-state relation. ಇಲ್ಲಿ ಬಹಳ ಪ್ರಮುಖವಾಗಿ ನೀತಿ ಆಯೋಗದ ಒಂದು ಬಹಳ ಮುಖ್ಯವಾದಂತಹ ಕಾರ್ಯ ಏನಂತಂದರೆ ಇದೊಂದು ರೀತಿಯಲ್ಲಿ ಕೋಆಪರೇಟಿವ್, ಕಾಂಪಿಟೇಟಿವ್ ಫೆಡರಲಿಸಮ್ ಅಂದರೆ ಸಹಕಾರಯುತವಾದಂತಹ ಒಂದು ಏನು ಸಂಯುಕ್ತಾತ್ಮಕ ಪದ್ಧತಿ ಏನಿದೆಯೋ ನಮ್ಮಲ್ಲಿ ಅದನ್ನು ಉತ್ತಮಪಡಿಸುವಂಥದ್ದು, ಅದನ್ನು ಹೆಚ್ಚಿಸುವಂಥದ್ದು, ಪ್ರಮೋಟ್ ಮಾಡುವಂಥದ್ದು ಬರುತ್ತೆ. ಜೊತೆಗೆ ಟು ಇಂಪ್ರೂವ್ ಸೆಂಟರ್ ಸ್ಟೇಟ್ ರಿಲೇಷನ್, ಜೊತೆಗೆ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧವನ್ನು ಹೆಚ್ಚಿಗೆ ಮಾಡುವಂಥದ್ದು, ಉತ್ತಮಪಡಿಸುವಂಥ ಕಾರ್ಯವನ್ನು ಕೂಡ ನೀತಿ ಆಯೋಗ ಮಾಡುವಂಥದ್ದು. ನಂತರದಲ್ಲಿ ಈ ಬೇಸಿಕ್ ಫೀಚರ್ಸ್ ಆಫ್ ನೀತಿ ಆಯೋಗ್ ಅಂದರೆ ಈ ನಂತರದಲ್ಲಿ ನಾವು ನೋಡೋಕೆ ಹೋದಾಗ ನೀತಿ ಆಯೋಗದ ಒಂದು ಮೂಲಭೂತ ಲಕ್ಷಣಗಳು ಏನಿದ್ದಾವೆ, ಬೇಸಿಕ್ ಫೀಚರ್ಸ್ ಆಫ್ ನೀತಿ ಆಯೋಗ್ ಬಗ್ಗೆ ತಿಳ್ಕೊಳ್ಳೋಣ. ನೀತಿ ಆಯೋಗ್ ಬೇಸಿಕಲಿ ರೆಪ್ರೆಸೆಂಟ್ ದ ಎಕನಾಮಿಕ್ ಇಂಟ್ರೆಸ್ಟ್ ಆಫ್ ಸ್ಟೇಟ್ ಗೌರ್ಮೆಂಟ್ಸ್ ಆ್ಯಂಡ್ ಯೂನಿಯನ್ ಟೆರಿಟರೀಸ್ ಆಫ್ ಇಂಡಿಯಾ ವಿಚ್ ದ ಪ್ರೀವಿಯಸ್ ಪ್ಲಾನಿಂಗ್ ಸ್ಟ್ರಕ್ಚರ್ ಕಮಿಷನ್ ಸ್ಟ್ರಕ್ಚರ್ ಲ್ಯಾಕ್ಡ್. ನೋಡಿ, ಇದು ಹಿಂದೆ ಇದ್ದಂತಹ ಅಂದರೆ ಇದೊಂದು ರೀತಿಯಲ್ಲಿ ಬೇಸಿಕಲಿ ಇದು
ಮೂಲಭೂತವಾಗಿ ರಾಜ್ಯಗಳ ಆರ್ಥಿಕ ಹಿತಾಸಕ್ತಿಗಳನ್ನು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಅಥವಾ ಭಾರತ ಸರ್ಕಾರದ ಒಂದು ಏನು ಆರ್ಥಿಕ ಯೋಜನೆಗಳೇನಿದವೋ ಅದನ್ನು ಚರ್ಚಿಸುವಂಥದ್ದು ಮಾಡುತ್ತೆ. ಮತ್ತು ಇದಕ್ಕೆ ಸಂಬಂಧಪಟ್ಟಂತಹ ಯೋಜನೆಗಳನ್ನು ಜಾರಿಗೆ ತರುವಂಥದ್ದು. ಅಂದರೆ ಹಿಂದೆ ಈ ಯೋಜನಾ ಆಯೋಗದಲ್ಲಿ ಆಗದೇ ಇದ್ದಂತಹ ಕೆಲವು ಲೋಪದೋಷಗಳಿದ್ದಂಥದ್ದನ್ನು ನೀತಿ ಆಯೋಗದಲ್ಲಿ ಸರಿಪಡಿಸಿ ಯೋಜನೆಗಳನ್ನು ಇನ್ನೂ ಕೂಡ ಈ ಒಂದು 21ನೇ ಶತಮಾನಕ್ಕೆ ಭಾರತವನ್ನು ಕೊಂಡೊಯ್ಯಬೇಕಾದ್ರೆ ಮತ್ತು ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಬೇಕು ಅಂತಂದರೆ ನಾವು ಉತ್ತಮ ರೀತಿಯ ಯೋಜನೆಗಳನ್ನು ಮಾಡುವುದಕ್ಕೋಸ್ಕರ ನೀತಿ ಆಯೋಗವನ್ನು ನಾವು ಸ್ಥಾಪನೆ ಮಾಡಿರುವಂಥದ್ದು ಬರುತ್ತೆ. ಇದು ಇದರ ಬೇಸಿಕ್ ಫೀಚರನ್ನು ನೋಡಿದಾಗ ಇದೊಂದು ರೀತಿಯ ಈ ಪ್ಲ್ಯಾನಿಂಗನ್ನು ಮಾಡುವುದಕ್ಕೆ ರಾಜ್ಯ ಕೇಂದ್ರಾಡಳಿತ ಪ್ರದೇಶದ ನಡುವೆ ಒಂದು ಉತ್ತಮ ಸಂಬಂಧವನ್ನು ಇಟ್ಕೊಂಡು ಯೋಜನೆಗಳನ್ನು ಹಾಕುವಂಥದ್ದು ಒಂದು. ಜೊತೆಗೆ ಇನ್ನೊಂದು ಬಹಳ ಪ್ರಮುಖವಾದಂಥ ಕಾರ್ಯ ಅಂತಂದರೆ ಅನದರ್ ಫಂಕ್ಷನ್ ಆಫ್ basic feature of Niti Aayog is, instead of being in a controlling seat, it is going to be a provider of both directional and policy inputs. ಅಂದರೆ ಇದು ಕೇವಲ ಸೀಟ್ ಅಂದರೆ ಅಧಿಕಾರವನ್ನು ನಿಯಂತ್ರಣ ಮಾಡುವಂತಹ ಒಂದು ಸಂಸ್ಥೆ ಅಲ್ಲ, ಆದರೆ ಇದು ಒಂದು ರೀತಿಯಲ್ಲಿ ನಿರ್ದೇಶನ ನೀಡುವಂಥ ಒಂದು ಸಂಸ್ಥೆ ಮತ್ತು ನೀತಿಯನ್ನು ಜಾರಿಗೊಳಿಸುವಂಥ ಒಂದು ಸಂಸ್ಥೆಯಾಗಿ ಇರುವಂಥದ್ದನ್ನು ನೋಡ್ತೇವೆ. ಜೊತೆಗೆ ಇನ್ನೊಂದು ಭಾಳ ಪ್ರಮುಖವಾದಂಥ ಕಾರ್ಯ, ದ ಬೇಸಿಕ್ ಫೀಚರ್ಸ್ ಆಫ್ ನೀತಿ ಆಯೋಗ್ ಏನಂತಂದರೆ, ನೀತಿ ಪ್ರೊವೈಡ್ಸ್ ಪಬ್ಲಿಕ್ ಆಕ್ಸೆಸ್ ಟು ಆರ್ಟಿಕಲ್ಸ್, ಫೀಲ್ಡ್ ರಿಪೋರ್ಟ್ಸ್ ಆಸ್ ವೆಲ್ ಆಸ್ ಪಬ್ಲಿಷ್ಡ್ ಒಪಿನಿಯನ್ಸ್ ಆಫ್ ದ ಅಫಿಷಿಯಲ್ಸ್. ನೀತಿ ಆಯೋಗಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ಲಾಗ್ಸ್ ಕೂಡ ಇದೆ, ಒಂದು ಬ್ಲಾಗ್ ಇದೆ. ಆ ಬ್ಲಾಗ್ನಲ್ಲಿ ನೀವು ಪಬ್ಲಿಕ್ ಆಕ್ಸೆಸ್ ಸಿಗುತ್ತೆ. ಅಂದರೆ ಆ ಬ್ಲಾಗ್ನಲ್ಲಿ ನೀತಿ ಆಯೋಗಕ್ಕೆ ಸಂಬಂಧಪಟ್ಟಂತೆ, ಯೋಜನೆಗೆ ಸಂಬಂಧಪಟ್ಟಂತೆ ಆರ್ಟಿಕಲ್ಸ್ ಇರ್ತವೆ, ಫೀಲ್ಡ್ ರಿಪೋರ್ಟ್ಸ್ ಇರ್ತದೆ, ಕ್ಷೇತ್ರ ವರದಿಗಳು ಇರ್ತವೆ ಎಲ್ಲ, ಮತ್ತು ಜನರಿಂದ ಸಾರ್ವಜನಿಕರಿಂದ ಬಂದಂತಹ ಅಭಿಪ್ರಾಯಗಳು ಕೂಡ ಇರ್ತವೆ. ಇದನ್ನೆಲ್ಲನೂ ಕೂಡ ನೀತಿ ಆಯೋಗದ ಒಂದು ಬ್ಲಾಗ್ ಇದೆಯಲ್ಲ ಅದರಲ್ಲಿ ಎಲ್ಲರೂ ಕೂಡ ಸಾರ್ವಜನಿಕರು ಅದನ್ನು ಇಂಟರ್ನೆಟ್ಟಲ್ಲಿ ಓಪನ್ ಮಾಡಿಕೊಂಡು ಅದನ್ನು ಬೇಕಾದರೆ ಯಾವ ಸಂದರ್ಭದಲ್ಲಿ ಯಾರು ಬೇಕಾದರೂ ನೋಡ್ಬೋದು ಅಂತ ಒಂದು ವ್ಯವಸ್ಥೆಯನ್ನು ಕೂಡ ನಾವಿಲ್ಲಿ ಮಾಡಿರುವಂಥದ್ದನ್ನು ನೋಡ್ತೇವೆ. ನಂತರದಲ್ಲಿ ಈ ಸ್ಟ್ರಕ್ಚರ್ ಆಫ್ ನೀತಿ ಆಯೋಗ್ ಅಂದರೆ, ಈ ನಾವು ಹಿಂದೆ ನೋಡಿದ ಹಾಗೆ ಯೋಜನಾ ಆಯೋಗದ ರಚನೆ ಹೇಗಿತ್ತೋ ಅದೇ ರೀತಿಯಲ್ಲಿ 2015ರಲ್ಲಿ ಬಂದಂತಹ ನೀತಿ ಆಯೋಗದ ರಚನೆಯನ್ನು ಕೂಡ ನಾವು ನೋಡೋದಾದರೆ, ಇದರಲ್ಲೂ ಕೂಡ ಸೇಮ್ ಚೇರ್ಪರ್ಸನ್, ವೈಸ್ ಚೇರ್ಪರ್ಸನ್, ಫುಲ್ ಟೈಮ್ ಮೆಂಬರ್ಸ್ ಇರುವುದನ್ನು ನಾವು ನೋಡ್ತೇವೆ. ಜೊತೆಗೆ ಚೇರ್ಪರ್ಸನ್ ಅಂತಂದರೆ ಮೊದಲನೇದಾಗಿ ನಾವು ಯೋಜನಾ ಆಯೋಗದಲ್ಲಿ ಪ್ರಧಾನಮಂತ್ರಿ ಇದ್ರಲ್ಲ ಅದೇ ರೀತಿಯಲ್ಲಿ ನೀತಿ ಆಯೋಗದಲ್ಲೂ ಕೂಡ ಈ ನೀತಿ ಆಯೋಗದ ಚೇರ್ಮನ್ ಅಥವಾ ಅಧ್ಯಕ್ಷರು ಪ್ರಧಾನಮಂತ್ರಿನೇ ಆಗಿರ್ತಾರೆ. ವೈಸ್ ಚೇರ್ಮನ್ ಯಾರು? ವೈಸ್ ಚೇರ್ಮನ್ ಅನ್ನು ನೋಡಿದಾಗ ಇಲ್ಲೂ ಕೂಡ ಉಪಾಧ್ಯಕ್ಷರ ಒಂದು ಸ್ಥಾನವನ್ನು ನಾವು ಕ್ರಿಯೇಟ್ ಮಾಡಿದ್ದೀವಿ. ಚೇರ್ಮನ್ನ ಸ್ಥಾನವನ್ನು ಪ್ರಸ್ತುತ ಇರುವಂಥ ಪ್ರಧಾನಮಂತ್ರಿಗಳೇ ವಹಿಸ್ಕೊಳ್ತಾರೆ. ವೈಸ್ ಚೇರ್ಮನ್ನನ್ನು ಅಂತ ನೋಡಿದಾಗ ನಾವು ನೀತಿ ಆಯೋಗದ ಡಾಕ್ಟರ್ ರಾಜೀವ್ ಕುಮಾರ್ ಇರುವುದನ್ನು ನೋಡ್ತೇವೆ. ನಂತರದಲ್ಲಿ ಫುಲ್ ಟೈಮ್ ಮೆಂಬರ್ಸನ್ನು ನೋಡಿದಾಗ ಅದರಲ್ಲಿ ಒಬ್ಬರದು VK ಸಾರಸ್ವತ್ ಇದ್ದಾರೆ, ಎರಡನೇದಾಗಿ ಪ್ರೊಫೆಸರ್ ರಮೇಶ್ ಚಂದ್ ಇದ್ದಾರೆ, ಮೂರನೇದಾಗಿ ಡಾಕ್ಟರ್ VK ಪಾಲ್ ಅವರು ಇರುವಂಥದ್ದನ್ನು ನೋಡ್ತೇವೆ. ಇದ್ರ ಜೊತೆಗೆ ಇತರೆ ಮೆಂಬರ್ಸ್ ನೋಡಿದಾಗ ನಾವು ರಾಜನಾಥ್ ಸಿಂಗ್ ಮಿನಿಸ್ಟರ್ ಆಫ್ ಡಿಫೆನ್ಸ್, ಅಮಿತ್ ಶಾ ಮಿನಿಸ್ಟರ್ ಆಫ್ ಹೋಮ್ ಅಫೇರ್ಸ್, ನಿರ್ಮಲಾ ಸೀತಾರಾಮನ್ ಮಿನಿಸ್ಟರ್ ಆಫ್ ಫೈನಾನ್ಸ್ ಆ್ಯಂಡ್ ಮಿನಿಸ್ಟರ್ ಆಫ್ ಕಾರ್ಪೊರೇಟ್ ಅಫೇರ್ಸ್, ನರೇಂದ್ರ ಸಿಂಗ್ ತೋಮರ್ ಮಿನಿಸ್ಟರ್ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮರ್ಸ್ ವೆಲ್ಫೇರ್, ಮಿನಿಸ್ಟರ್ ಆಫ್ ರೂರಲ್ ಡೆವಲಪ್ಮೆಂಟ್, ಮಿನಿಸ್ಟರ್ ಆಫ್ ಪಂಚಾಯಿತಿ ರಾಜ್ ಆ್ಯಂಡ್ ಅದರ್ ಸ್ಪೆಷಲ್ ಇನ್ವೈಟೀಸ್ ಇದರಲ್ಲಿ ಇರುವಂಥದ್ದನ್ನು ನಾವು ನೋಡ್ತೇವೆ. ನಂತರದಲ್ಲಿ ಫಂಕ್ಷನ್ಸ್ ಆ್ಯಂಡ್ ರೋಲ್ಸ್ ಆಫ್ ನೀತಿ ಆಯೋಗ್. ನೀತಿ ಆಯೋಗದ ಕಾರ್ಯಗಳು ಮತ್ತು ಅದರ ಪಾತ್ರಗಳು ಏನು ಎಂಬುದರ ಬಗ್ಗೆ ನಾವು ನೋಡೋದಾದರೆ, ಇದರ ಮೊದಲನೇ ಪಾತ್ರ ಏನಂತಂದರೆ, ಫಸ್ಟ್ ಫಂಕ್ಷನ್ ಆ್ಯಂಡ್ ರೋಲ್ ಆಫ್ ನೀತಿ ಆಯೋಗ್ ಈಸ್ to evolve a shared vision of national development with the active involvement of states. ಅಂದರೆ ಈ ನೀತಿ ಆಯೋಗದ ಮೊದಲ ಕಾರ್ಯ ಏನಂತಂದರೆ, ಟು ಇವಾಲ್ವ್ ಎ ಶೇರ್ಡ್ ವಿಷನ್ ಆಫ್ ನ್ಯಾಷನಲ್ ಡೆವಲಪ್ಮೆಂಟ್ ವಿತ್ ದ ಆ್ಯಕ್ಟಿವ್ ಇನ್ವಾಲ್ವ್ಮೆಂಟ್ ಆಫ್ ಸ್ಟೇಟ್ಸ್. ಅಂದರೆ ರಾಜ್ಯಗಳನ್ನು ಪೂರ್ಣ ಪ್ರಮಾಣದಲ್ಲಿ ಇಲ್ಲಿ ಕ್ರಿಯಾತ್ಮಕವಾಗಿ ಬಳಸ್ಕೊಳ್ಳುವಂಥದ್ದು. ರಾಷ್ಟ್ರೀಯ ಅಭಿವೃದ್ಧಿಯ ಒಂದು ನಮ್ಮ ಕನಸು ಏನಿದೆಯೋ, ಅದರ ವಿಷನ್ ಏನಿದೆಯೋ, ಆ ಒಂದು ವಿಷನನ್ನು ನಾವು ಸಾಕಾರಗೊಳಿಸಬೇಕು ಅಂತಂದರೆ ರಾಜ್ಯಗಳನ್ನೆಲ್ಲನೂ ಕೂಡ ಒಟ್ಟುಗೂಡಿಸಿ ಅವರು ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಅಥವಾ ಆ್ಯಕ್ಟಿವ್ ಇನ್ವಾಲ್ವ್ಮೆಂಟನ್ನು ಮಾಡಿಕೊಂಡು ನಾವು ಅಭಿವೃದ್ಧಿಯನ್ನು ಸಾಧಿಸಬೇಕು ಅನ್ನೋದು ಇದರ ಒಂದು ಮುಖ್ಯವಾದಂಥ ಕಾರ್ಯ ಅಥವಾ ಪಾತ್ರ. ಎರಡನೇ ಪಾತ್ರ, ಟು ಡೆವಲಪ್ ಕ್ರೆಡಿಬಲ್ ಪ್ಲ್ಯಾನ್ಸ್ ಅಟ್ ದ ವಿಲೇಜ್ ಲೆವೆಲ್ ಆ್ಯಂಡ್ ಅಗ್ರಿಗೇಟ್ ದೀಸ್
ಅಟ್ ಹೈಯರ್ ಲೆವೆಲ್ಸ್ ಆಫ್ ಗೌರ್ನಮೆಂಟ್. ಅಂದರೆ ಇದು ಒಂದು ಕ್ರೆಡಿಬಲ್ ಪ್ಲ್ಯಾನ್, ಅಂದರೆ ಒಂದು ಉತ್ತಮ ರೀತಿಯ ಯೋಜನೆಯನ್ನಾಗಿ ಹೇಗೆ ಡೆವಲಪ್ ಮಾಡೋದು ಅನ್ನೋದ್ರ ಬಗ್ಗೆ ಇದು ಯೋಚನೆಯನ್ನು ಮಾಡುತ್ತೆ. ಮೊದಲನೇದಾಗಿ ಹಳ್ಳಿಯ ಮಟ್ಟದಲ್ಲಿ ವಿಲೇಜ್ ಲೆವೆಲ್, ಅಂದರೆ ಅಟ್ ದ ವಿಲೇಜ್ ಲೆವೆಲ್ ಆ್ಯಂಡ್ ಅಗ್ರಿಗೇಟ್ ದೀಸ್ ಅಟ್ ಹೈಯರ್ ಲೆವೆಲ್ಸ್ ಆಫ್ ಗೌರ್ನಮೆಂಟ್. ಅಂದರೆ ಮೊದಲನೇದಾಗಿ ಹಳ್ಳಿಯ ಮಟ್ಟದಿಂದ, ಅಂದರೆ ತಳಮಟ್ಟದಿಂದ, ಅಂದರೆ ಇಲ್ಲಿ ಏನಿರುತ್ತೆ ಅಂತಂದರೆ ಅಪ್ವರ್ಡ್ ಟು, ಈಗ ಏನಂತಂದರೆ ಕೆಳಗಡೆಯಿಂದ ಮೇಲ್ಗಡೆ, ಅಪ್ವರ್ಡ್ ಟು ಡೌನ್ವರ್ಡ್ ಅಂತ. ಈಗ ಕೆಳಗಡೆಯಿಂದ ಮೇಲ್ಗಡೆ ಹೋಗೋದು ಅಂತಂದರೆ ಇಲ್ಲಿ ತಳಮಟ್ಟದಿಂದ, ಅಂದರೆ ಹಳ್ಳಿಯ ಮಟ್ಟದಿಂದ ಅಭಿವೃದ್ಧಿಯ ಒಂದು ಪರಿಕಲ್ಪನೆಯನ್ನು ನಾವು ಮಾಡ್ಕೊಳ್ಳುವಂಥದ್ದು. ಮೊದಲು ಹಳ್ಳಿಯ ಅಭಿವೃದ್ಧಿ, ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಯನ್ನು ಮಾಡಿ ನಂತರದಲ್ಲಿ ಮೇಲ್ ಹಂತಕ್ಕೆ ಹೋಗುವಂಥದ್ದು. ಯಾವಾಗಲೂ ಕೂಡ ಇಲ್ಲಿ ಯೋಜನೆಗಳು ಹೆಂಗಿದ್ವು ಅಂದರೆ ಹಿಂದೆ ಯೋಜನಾ ಆಯೋಗವನ್ನು ನಾವು ತೆಗೆದುಕೊಂಡು ನೋಡಿದಾಗ ಅದರ ಪ್ಲ್ಯಾನಿಂಗ್ ಹೇಗಿತ್ತು ಅಂತಂದರೆ ಅಪ್ವರ್ಡ್ ಟು ಡೌನ್ವರ್ಡ್. ಈಗ ನೀತಿ ಆಯೋಗದ್ದು ಒಂದು ಯೋಜನೆ ಹೇಗಿದೆ ಅಂದರೆ ಡೌನ್ವರ್ಡ್ ಟು ಅಪ್ವರ್ಡ್, ಅಂದರೆ ಕೆಳಗಡೆಯಿಂದ ಮೇಲ್ಗಡೆ. ಯಾವಾಗಲೂ ಕೂಡ ಈ ನೀತಿಯನ್ನು ಮಾಡುವಂಥವರು ಹಳ್ಳಿಯ ಗ್ರಾಮ ಮಟ್ಟದಿಂದ ನಾವು ಮೇಲಿನ ಹಂತಕ್ಕೆ ನಾವು ಯೋಜನೆಯನ್ನು ಹಾಕಬೇಕಾಗತ್ತೆ ಅಂತ. ಮತ್ತು ನಂತರದಲ್ಲಿ ಮೂರನೇ ಒಂದು ಫಂಕ್ಷನ್ ಏನಂತಂದರೆ ಟು ಫೋಸ್ಟರ್ ಕೋಆಪರೇಟಿವ್ ಫೆಡರಲಿಸಮ್. ಇಲ್ಲಿ ಒಂದು ರೀತಿಯ ಸಹಕಾರದಿಂದ ಕೂಡಿದ್ದಂತಹ ಒಂದು ಸಂಯುಕ್ತಾತ್ಮಕ ವ್ಯವಸ್ಥೆಯನ್ನು ನಾವು ನೋಡಬೇಕಾಗತ್ತೆ. ಅಂದರೆ ಈ ದೇಶದ ಒಂದು ವ್ಯವಸ್ಥೆಯನ್ನು ನಾವು ನೋಡಿದಾಗ, ರಾಜ್ಯದ ವ್ಯವಸ್ಥೆಯನ್ನು ನೋಡಿದಾಗ, ಭಾರತದ ಒಂದು ರಾಜಕೀಯ ವ್ಯವಸ್ಥೆಯನ್ನು ನೋಡಿದಾಗ ನಾವು ಫೆಡರಲಿಸಮ್ನಲ್ಲಿ ಏನು ಕ್ವಾಸಿ ಫೆಡರಲಿಸಮ್ನಲ್ಲಿ ಏನಿದ್ದೀವಿ ನಾವು ಅರೆ ಸಂಯುಕ್ತಾತ್ಮಕ ಪದ್ಧತಿ ಅಂತ ಏನು ಹೇಳ್ತೀವಿ, ಅದು ಒಂದು ರೀತಿಯಲ್ಲಿ ಸಹಕಾರದಿಂದ ಕೂಡಬೇಕು. ಅಂದರೆ ಎಲ್ಲ ರಾಜ್ಯಗಳು ಈ ಕೇಂದ್ರ ಸರ್ಕಾರಕ್ಕೆ ಅಥವಾ ಯೂನಿಯನ್ ಗೌರ್ನಮೆಂಟ್ ಅಂತ ಏನಿದೆಯೋ ಅದಕ್ಕೆ ಸಹಕಾರವನ್ನು ಕೊಡಬೇಕು. ಟು ಫೋಸ್ಟರ್ ಕೋಆಪರೇಟಿವ್ ಫೆಡರಲಿಸಮ್ ವಿತ್ ದ ಸ್ಟೇಟ್ಸ್ ಆನ್ ಎ ಕಂಟಿನ್ಯೂಯಸ್ ಬೇಸಿಸ್, ರೆಕಗ್ನೈಸಿಂಗ್ ದಟ್ ಸ್ಟ್ರಾಂಗ್ ಸ್ಟೇಟ್ಸ್ ಮೇಕ್ ಎ ಸ್ಟ್ರಾಂಗ್ ನೇಷನ್. ಅಂದರೆ ಕೋಆಪರೇಟಿವ್ ಫೆಡರಲಿಸಮ್ ಜೊತೆಗೆ ಒಂದು ಬಲಿಷ್ಠವಾದಂಥ ರಾಜ್ಯ ಸರ್ಕಾರಗಳಿಂದ ಬಲಿಷ್ಠವಾದಂಥ ಕೇಂದ್ರ ಸರ್ಕಾರ ಅಥವಾ ಬಲಿಷ್ಠವಾದಂಥ ದೇಶವನ್ನು ಕಟ್ಟುವುದಕ್ಕೆ ಸಾಧ್ಯ ಆಗತ್ತೆ ಎಂಬ ಒಂದು ತತ್ವವನ್ನು ಈ ಒಂದು ನೀತಿ ಆಯೋಗದಲ್ಲಿ ನಾವು ನೋಡ್ತೇವೆ. ನಂತರದಲ್ಲಿ ಈ ನೀತಿ ಆಯೋಗದ ಮತ್ತೊಂದು ಬಹಳ ಪ್ರಮುಖವಾದಂಥ ಕಾರ್ಯ ಅಥವಾ ಪಾತ್ರ ಏನಂತಂದರೆ ಟು ಫೋಕಸ್ ಆನ್ ಟೆಕ್ನಾಲಜಿ ಅಪ್ಗ್ರೇಡೇಷನ್ ಆ್ಯಂಡ್ ಇಂಪ್ಲಿಮೆಂಟೇಷನ್ ಆಫ್ ಪ್ರೋಗ್ರಾಮ್ಸ್ ಆ್ಯಂಡ್ ಇನಿಷಿಯೇಟಿವ್ಸ್. ಬಹಳ ಪ್ರಮುಖವಾಗಿ ಆಧುನಿಕ ಜಗತ್ತು 21ನೇ ಶತಮಾನ ಅನ್ನೋದು ಮಾಹಿತಿ ತಂತ್ರಜ್ಞಾನದಿಂದ ಕೂಡಿದಂಥ ಶತಮಾನ. ಇಟ್ ಈಸ್ ಆನ್ ಏಜ್ ಆಫ್ ಇನ್ಫಾರ್ಮೇಷನ್. ಅಂದರೆ ಇದಂತೂ ಮಾಹಿತಿ ಯುಗ ಅಂತಲೂ ನಾವು ಕರಿತೀವಿ. ಆದ್ದರಿಂದ ನಾವು ಈ ಒಂದು ಸಂದರ್ಭದಲ್ಲಿ ಟೆಕ್ನಾಲಜಿಯನ್ನು ನಾವು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಬೇಕು. ಟೆಕ್ನಾಲಜಿ ಅಪ್ಗ್ರೇಡೇಷನ್ ಆಗಬೇಕು ಮತ್ತು ಪ್ರೋಗ್ರಾಮನ್ನು ಅದರ ಟೆಕ್ನಾಲಜಿ ಮೂಲಕ ನಾವು ಜಾರಿಗೆ ತರುವುದರ ಮೂಲಕ ನಾವು ಈ ಕಾರ್ಯ ಸಾಧನೆ ಮಾಡುವಂಥದ್ದು ಇದರ ಒಂದು ಕೆಲಸ. ನಂತರದಲ್ಲಿ ಟು ಎನ್ಕರೇಜ್ ಪಾರ್ಟ್ನರ್ಶಿಪ್ಸ್ ಬಿಟ್ವೀನ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಲೈಕ್ ಮೈಂಡೆಡ್ ಥಿಂಕ್ ಟ್ಯಾಂಕ್ಸ್ ಆಸ್ ವೆಲ್ ಆಸ್ ಎಜುಕೇಷನಲ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್. ಜೊತೆಗೆ ನಾವು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವಂತಹ ಏನು ಸಮಾನ ಮನಸ್ಕರಿಂದ ಕೂಡಿದ್ದಂತಹ ಥಿಂಕ್ ಟ್ಯಾಂಕ್ಸ್ ಏನಿರ್ತದೋ ಅದ್ರ ಜೊತೆಗೆ ಒಂದು ಸಂಬಂಧವನ್ನು ಬೆಳೆಸ್ಕೊಳ್ಳೋದು, ಪಾರ್ಟ್ನರ್ಶಿಪ್ಪನ್ನು ಬೆಳೆಸ್ಕೊಳ್ಳುವಂಥದ್ದು. ನಂತರದಲ್ಲಿ ಈ ಶಿಕ್ಷಣ ಮತ್ತು ಸಂಶೋಧನೆಗೆ ಸಂಬಂಧಪಟ್ಟಂತೆ ಅವ್ರ ಜೊತೆಗೆ ಪಾರ್ಟ್ನರ್ಶಿಪ್ಪನ್ನು ಬೆಳೆಸ್ಕೊಂಡು ನಾವು ನಮ್ಮ ಕಾರ್ಯವನ್ನು ಮಾಡುವಂಥದ್ದು, ಅಂದರೆ ಅಭಿವೃದ್ಧಿ ಕಾರ್ಯವನ್ನು ಮಾಡುವಂಥ ಕಾರ್ಯವನ್ನು ಇದು ಮಾಡುತ್ತೆ ಅಂತ. ನಂತರದಲ್ಲಿ ಟು ಕ್ರಿಯೇಟ್ ಇನೋವೇಷನ್ ಆ್ಯಂಡ್ ಎಂಟರ್ಪ್ರಿನಿಯರ್ ಸಪೋರ್ಟ್ ಸಿಸ್ಟಮ್ ಥ್ರೂ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಎಕ್ಸ್ಪರ್ಟ್ಸ್. ನಾವು ಈ ಇನೋವೇಷನ್, ಸಂಶೋಧನೆ, ಹೊಸ ವಿಚಾರಗಳನ್ನು ತೆಗೆಯುವಂಥದ್ದು, ಸಂಶೋಧನೆ ಮಾಡುವಂಥದ್ದು ಏನು ಬರುತ್ತೋ ಅದನ್ನು ಮಾಡುವಂಥದ್ದು, ಮತ್ತು ನಾವು ಕೆಲವು ವಾಣಿಜ್ಯಾತ್ಮಕ ಮತ್ತು ನಮ್ಮ ಕೆಲಸ ಕಾರ್ಯಗಳ ಅಥವಾ ಯೋಜನೆಗಳನ್ನು ಜಾರಿಗೆ ತರುವಂಥ ಕಾರ್ಯದಲ್ಲಿ ನಾವು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವಂಥ ತಜ್ಞರುಗಳ ಒಂದು ಸಹಾಯವನ್ನು ಪಡ್ಕೊಂಡು ನಾವು ಸಂಶೋಧನೆಯನ್ನು ಮಾಡುವುದಕ್ಕೆ ಕ್ರಮವನ್ನು ಕೈಗೊಳ್ಳೋದು, ಇದು ಕೂಡ ಅದರ ಒಂದು ಕಾರ್ಯ. ನಂತರದಲ್ಲಿ ಟು ಪೇ ಸ್ಪೆಷಲ್ ಅಟೆನ್ಷನ್ ಟು ದ ಸೆಕ್ಷನ್ಸ್ ಆಫ್ ಅವರ್ ಸೊಸೈಟಿ ದಟ್ ಮೇ ನಾಟ್ ಬಿ ಅಡಿಕ್ವೇಟ್ಲಿ ಬೆನಿಫಿಟಿಂಗ್ ಫ್ರಮ್ ಎಕನಾಮಿಕ್ ಪ್ರೋಗ್ರೆಸ್. ನಾವು ಯಾವಾಗ ನಮ್ಮ ಸಮಾಜ ತುಂಬ ಹಿಂದುಳಿದಿತ್ತೋ, ಅದು ತುಂಬ ಹಿಂದುಳಿದಂಥ ಆರ್ಥಿಕ ವ್ಯವಸ್ಥೆಯನ್ನು ಹೊಂದಿತ್ತೋ ಅದನ್ನೆಲ್ಲ ಹೋಗಲಾಡಿಸುವಂಥ ಕಾರ್ಯವನ್ನು ನಾವು ಸಮಾಜದಲ್ಲಿ ಕೆಲವು ವರ್ಗ ನಾವು ನೋಡಿದಾಗ ಕೆಲವು ವರ್ಗ ಬಹಳ ಹಿಂದುಳಿದಿರ್ತಾರೆ, ಬಡತನದಿಂದ ಜೀವನವನ್ನು ನಡೆಸ್ತಾ ಇರ್ತಾರೆ, ಅವರಿಗೆ ಒಂದು ಹೊತ್ತಿನ ಊಟ ಕೂಡ ಇರೋದಿಲ್ಲ, ಅವರಿಗೆ ಶಿಕ್ಷಣ ಇಲ್ಲ, ಆರೋಗ್ಯ ಸೌಲಭ್ಯಗಳು ಕೂಡ ಇರೋದಿಲ್ಲ. ಇಂತಹ ಒಂದು ಸಮಾಜದಲ್ಲಿರುವಂಥ ಒಂದು ಸೆಕ್ಷನ್ ಏನಿದೆಯೋ, ಒಂದು ಭಾಗದ ಜನರು ಏನಿರ್ತಾರೋ ಇವರ ಮೇಲೆ ಒಂದು ಸ್ಪೆಷಲ್ ಅಟೆನ್ಷನನ್ನು ಕೊಟ್ಟು ಆ ಒಂದು ವರ್ಗದ, ಆ ಒಂದು ಸಮಾಜದ ಅಭಿವೃದ್ಧಿಯನ್ನು ಮಾಡುವಂಥ ಕೆಲಸ ಕಾರ್ಯಗಳನ್ನು ಕೂಡ ಈ ನೀತಿ ಆಯೋಗ ಮಾಡುತ್ತೆ ಅನ್ನೋದು ಮತ್ತೊಂದು ಕಾರ್ಯ. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವು
ಆ, ಈ ಯೋಜನೆ ಪಾರ್ಟ್ 2 ಅಂದರೆ ಯೋಜನೆಯ ಭಾಗ 2 ಅಂದರೆ ಪ್ಲಾನಿಂಗ್ ಪಾರ್ಟ್ 2 ಬಗ್ಗೆ ನಾವು ಇಂದಿನ ತರಗತಿಯಲ್ಲಿ ನಾವು ಭಾಳ ಸಾಕಷ್ಟು ಚರ್ಚೆಯನ್ನು ಮಾಡಿದ್ದೀವಿ. ಹಿಂದಿನ ತರಗತಿಯಲ್ಲೂ ಕೂಡ ಅದರ ಹಿಂದಿನ ತರಗತಿಯಲ್ಲಿ ನಾವು ಪ್ಲ್ಯಾನಿಂಗ್ ಬಗ್ಗೆ ನಾವು ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ವಿ. ಇವತ್ತಿನ ತರಗತಿಯಲ್ಲಿ ಅದರ ಮುಂದಿನ ಭಾಗವಾಗಿ ನಾವು ಸಾಕಷ್ಟು ವಿಚಾರಗಳನ್ನು ತಿಳಿದುಕೊಂಡಿದ್ದೀವಿ. ಅದರಲ್ಲೂ ಕೂಡ ಪ್ಲ್ಯಾನಿಂಗ್ ಕಮಿಷನ್ ಆಫ್ ಇಂಡಿಯಾದ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ನಂತರದಲ್ಲಿ ಪ್ಲ್ಯಾನಿಂಗ್ ಕಮಿಷನ್ ಆಫ್ ಇಂಡಿಯಾದ ಜಾಗದಲ್ಲಿ ನೀತಿ ಆಯೋಗ ಸ್ಥಾಪನೆ ಮಾಡಿರೋದ್ರ ಬಗ್ಗೆ ನೋಡಿದ್ವಿ. ಅದರ ರಚನೆ, ಅದರ ಕಾರ್ಯಗಳು ಏನು ಅನ್ನೋದ್ರ ಬಗ್ಗೆನೂ ಕೂಡ ನಾವು ಸಾಕಷ್ಟು ತಿಳ್ಕೊಂಡಿವಿ. ಈ ಪ್ಲ್ಯಾನಿಂಗ್ ಕಮಿಷನ್ ಹೆಲ್ಪ್ಸ್ ಇನ್ ಮೊಬಿಲೈಸಿಂಗ್ ಆ್ಯಂಡ್ ಅಲೋಕೇಟಿಂಗ್ ದ ರಿಸೋರ್ಸಸ್ ಇನ್ ಡಿಸೈರ್ಡ್ ಮ್ಯಾನರ್. ನಾವು ಪ್ಲ್ಯಾನಿಂಗ್ ಕಮಿಷನನ್ನು ಯಾಕೆ ಮಾಡಿದ್ವಿ ಅಂತಂದರೆ ಈ ಈ ರಿಸೋರ್ಸಸನ್ನು ಸಂಪನ್ಮೂಲಗಳನ್ನು ಒಂದು ರೀತಿಯಲ್ಲಿ ಮೊಬಿಲೈಸ್ ಮಾಡುವಂಥದ್ದು, ಒಂದು ಕಡೆ ಶೇಖರಿಸಿ ಅದನ್ನು ಅಲೋಕೇಟ್ ಮಾಡಿ ನಾವು ನಮಗೆ ಬೇಕಾದಂಥ ನಾವು ಏನು ಸಾಧನೆ ಮಾಡಬೇಕು ಅಥವಾ ಏನು ಅಭಿವೃದ್ಧಿ ಮಾಡಬೇಕು ಅನ್ನೋ ಗುರಿ ಉದ್ದೇಶನ ಇಟ್ಕೊಂಡಿದ್ದೀವೋ ಅದನ್ನು ಮಾಡುವಂಥ ಕೆಲಸ ಕಾರ್ಯವನ್ನು ಅದು ಪ್ಲ್ಯಾನಿಂಗ್ ಕಮಿಷನ್ ಮಾಡುವಂಥದ್ದು. ಜೊತೆಗೆ ಅಬ್ಜೆಕ್ಟಿವ್ ಆಫ್ ಪ್ಲ್ಯಾನಿಂಗ್ ಕಮಿಷನ್ಸ್ ನಾವು ನೋಡಿದಾಗ ಈ ಈ ಪ್ಲ್ಯಾನಿಂಗ್ ಕಮಿಷನ್ ಅಥವಾ ಯೋಜನಾ ಆಯೋಗ ಏನಂತೀವಿ ಅದರ ಒಂದು ಗುರಿಗಳನ್ನು ನಾವು ನೋಡಿದಾಗ ನಮಗೆ ಕಾಣುವಂಥದ್ದು ಏನಂತಂದ್ರೆ ಏನಕ್ಕೋಸ್ಕರ ನಾವು ಯೋಜನಾ ಆಯೋಗವನ್ನು ಪ್ರಾರಂಭ ಮಾಡಿದ್ವಿ, ಸ್ಥಾಪನೆ ಮಾಡಿದ್ವಿ ಅಂತ ನೋಡಿದಾಗ ಇಟ್ ರಿಡ್ಯೂಸ್ ಇನ್ಇಕ್ವಾಲಿಟಿ. ಇದು ಒಂದು ರೀತಿಯಲ್ಲಿ ಅಸಮಾನತೆಯನ್ನು ಹೋಗಲಾಡಿಸುತ್ತೆ ಅನ್ನೋ ಉದ್ದೇಶದಿಂದ ನಾವು ಇದನ್ನು ಜಾರಿಗೆ ತಂದಿದ್ವು. ನಂತರದಲ್ಲಿ ಇದು ಎಕನಾಮಿಕ್ ಗ್ರೋತ್, ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸುವುದಕ್ಕೋಸ್ಕರ ನಾವು ಇದನ್ನು ಸ್ಥಾಪನೆ ಮಾಡಿದ್ವಿ. ಬ್ಯಾಲೆನ್ಸ್ಡ್ ರೀಜ್ನಲ್ ಗ್ರೋತ್ ಮತ್ತು ಈ ಪ್ರಾದೇಶಿಕ ಅಸಮಾನತೆಯನ್ನು ಹೋಗಲಾಡಿಸೋಕ್ಕೋಸ್ಕರ ನಾವು ಇದನ್ನು ಜಾರಿಗೆ ತಂದ್ವಿ. ಜೊತೆಗೆ ಮಾಡರ್ನೈಜೇಷನ್, ಆಧುನೀಕರಣಗೊಳಿಸುವುದಕ್ಕೆ ಅಂದರೆ ಭಾರತದ ಅರ್ಥವ್ಯವಸ್ಥೆ ಮತ್ತು ಭಾರತದ ಆಡಳಿತ ವ್ಯವಸ್ಥೆಯನ್ನು ಆಧುನೀಕರಣಗೊಳಿಸುವುದಕ್ಕೋಸ್ಕರ ಈ ಸಂಸ್ಥೆಯನ್ನು ಜಾರಿಗೆ ತಂದ್ವಿ. ಈಚ್ 5-year ಪ್ಲ್ಯಾನ್ ಏಮ್ಸ್ ಅಟ್ ಅಚೀವಿಂಗ್ ಸರ್ಟೆನ್ ಟಾರ್ಗೆಟ್. ನೋಡಿ, ಪ್ರತಿಯೊಂದು ಪಂಚವಾರ್ಷಿಕ ಯೋಜನೆಯಲ್ಲಿ ಒಂದೊಂದು ಗುರಿ ಉದ್ದೇಶಗಳನ್ನ ಇಟ್ಕೊಂಡಿರ್ತೀವಿ. ಅದನ್ನು ಸಾಧಿಸುವುದಕ್ಕೋಸ್ಕರ ನಾವು ಪ್ಲ್ಯಾನಿಂಗ್ ಕಮಿಷನನ್ನು ಜಾರಿಗೆ ತಂದಿದ್ದಂಥದ್ದು, ಸ್ಥಾಪನೆ ಮಾಡಿದ್ದಂಥದ್ದು. 5-year ಪ್ಲ್ಯಾನ್ಸ್ ಕಾನ್ಸ್ಟಿಟ್ಯೂಟ್ ದ ಸ್ಟೆಪ್ಸ್ ಟುವರ್ಡ್ಸ್ ದ ಫುಲ್ಫಿಲ್ಮೆಂಟ್ ಆಫ್ ಆಬ್ಜೆಕ್ಟಿವ್ಸ್ ಆಫ್ ಪ್ಲ್ಯಾನಿಂಗ್ ಕಮಿಷನ್. ನೋಡಿ, ಈ ಈ ಪ್ಲ್ಯಾನಿಂಗ್ ಕಮಿಷನ್ನ ಆಬ್ಜೆಕ್ಟನ್ನು ಫುಲ್ಫಿಲ್ ಮಾಡುವುದಕ್ಕೆ ಪಂಚವಾರ್ಷಿಕ ಯೋಜನೆಗಳನ್ನು ನಾವು ಸ್ಟೆಪ್ ಬೈ ಸ್ಟೆಪ್ಪನ್ನು ಅದು ಮಾಡ್ತಾ ಹೋಗ್ತಾ ಇದ್ವಿ. ಅದರ ಮೂಲಕ ನಾವು ಯೋಜನೆಗಳನ್ನು ಜಾರಿಗೆ ತಂದು ಆರ್ಥಿಕ ಪ್ರಗತಿಯನ್ನು ಮಾಡುವುದಕ್ಕೋಸ್ಕರ, ಪ್ರಗತಿಯನ್ನು ಸಾಧಿಸೋದಕ್ಕೋಸ್ಕರ ನಾವು ಯೋಜನಾ ಆಯೋಗವನ್ನು ಸ್ಥಾಪನೆ ಮಾಡಿದ್ದೀವಿ ಎಂಬ ವಿಚಾರವನ್ನು ನಾವು ಇಲ್ಲಿವರೆಗೆ ತಿಳ್ಕೊಂಡಿದ್ವಿ. ಇದನ್ನು ನೋಡಿದಾಗ ಇಲ್ಲಿವರೆಗೆ ನಾವು ಭಾರತದ ಯೋಜನಾ ಆಯೋಗ, ನೀತಿ ಆಯೋಗದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಾವು ತಿಳಿದುಕೊಂಡ್ವಿ. ನಿಮಗೆ ಇದರ ಬಗ್ಗೆ ಇನ್ನೂ ಹೆಚ್ಚಿನ ವಿಷಯ ಬೇಕು ಅಂತಂದರೆ ಕೆಲವು ಪರಾಮರ್ಶನ ಗ್ರಂಥಗಳು ಹೇಳ್ತೀನಿ, ಅದನ್ನು ನೀವು ತೆಗೆದುಕೊಂಡು ಓದ್ಬೋದು. ಡಾಕ್ಟರ್ ವಿಷ್ಣು ಭಗವಾನ್ ಬರೆದಿರುವಂಥದ್ದು, ಡಾಕ್ಟರ್ ವಿದ್ಯಾಭೂಷಣ್ ಅವರು ಬರೆದಿರುವಂಥ ಪುಸ್ತಕ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ತೆಗೆದು ಓದ್ಬೋದು ನೀವು. ನವನೀತ್ ಆನಂದ್ ಅವರು ಬರೆದಿರುವಂಥ, ಅಂದರೆ ಶಮೀಮ್ ಅಖ್ತರ್ ಜೊತೆ ಸೇರ್ಕೊಂಡು ಬರೆದಿರುವಂಥ ಪುಸ್ತಕ ಇದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ, ಅದನ್ನು ತೆಗೆದುಕೊಂಡು ಓದ್ಬೋದು. ಡಾಕ್ಟರ್ ಅಮರೇಶ್ವರ್ ಅವಸ್ಥಿ ಮತ್ತು ಡಾಕ್ಟರ್ ಶ್ರೀರಾಮ್ ಮಹೇಶ್ವರಿ ಅವರು ಬರೆದಿರುವಂತಹ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ತೆಗೆದುಕೊಂಡು ಓದ್ಬೋದು. ಲಕ್ಷ್ಮೀಕಾಂತ್ ಬರೆದಿರುವಂತಹ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಪುಸ್ತಕವನ್ನು ತೆಗೆದುಕೊಂಡು ಓದಿದರೆ ನಿಮಗೆ ಈ ಒಂದು ವಿಚಾರದಲ್ಲಿ ಹೆಚ್ಚಿನ ಮಾಹಿತಿ ಸಿಗುತ್ತೆ ಎಂಬ ವಿಚಾರವನ್ನು ನಾನು ನಿಮ್ಮೊಂದಿಗೆ ಇಡ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾನು ಈ ಭಾರತದ ಯೋಜನಾ ಆಯೋಗ, ಯೋಜನೆ ಅಂದ್ರೇನು, ಯೋಜನಾ ಆಯೋಗವನ್ನು ಸ್ಥಾಪನೆ ಮಾಡಿದ ಉದ್ದೇಶ, ಅದರ ಕಾರ್ಯಗಳು, ರಚನೆ ಮತ್ತು ನೀತಿ ಆಯೋಗ ಅದರ ಒಂದು ರಚನೆ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಇಲ್ಲಿವರೆಗೆ ನಿಮ್ಮೊಂದಿಗೆ ಚರ್ಚೆ ಮಾಡಿದ್ದೀನಿ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ನಮಸ್ಕಾರ.